ನಾವು ತೊಡಗಿದಂಥ ಈ ಒಂದು ಕಾರ್ಯ ಅದು ಭಗವತ್ ಕೃಪೆಯಿಂದ ಬಹುಮಟ್ಟಿಗೆ ಯಶಸ್ವಿಯಾಗಿದೆ. ನಾವು ಪ್ರಾರಂಭ ಮಾಡಿದಂಥ ಉದ್ದೇಶ ಸರಿಯಾಗಿ ಎಲ್ಲ ಆಗಿದೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಕೆಲವು ವಿಷಯಗಳಲ್ಲಿ ಕೆಲವು ಭಾಗ ಸ್ವಲ್ಪ ಅಬಲವಾಗಿರ್ಬೋದು, ಆದರೆ ಕೆಲವು ಭಾಗ ಭಾಳ ಬಲಿಷ್ಠವಾಗಿ ಬೆಳೆದಿದೆ ಈ ನಮ್ಮ ಸಂಸ್ಥೆಯ ಕಾರ್ಯಕ್ರಮ. ಅಂದರೆ ಒಂದು ರೀತಿಯಲ್ಲಿ ಅದು ಯಶಸ್ವಿ ಆದಾಗಾಯಿತು, ಜಯಪ್ರದವಾದಾಗಾಯಿತು. ಈಗ ನೀವೆಲ್ಲ ಹೇಳಿದೆ ಸಾಧಕರಾಗಿರ್ಬೇಕು ಅಂತ ಹೇಳಿದೆ ನಿನ್ನೆ. ಈ ಸಾಧಕರಾಗಿದ್ದುಕೊಂಡು ನೀವು ಯೋಚನೆ ಮಾಡಬೇಕು, ಈ ಒಂದು ಸಂಸ್ಥೆಯ ಕಾರ್ಯಕ್ರಮ ಇದು ಜಯಪ್ರದವಾಗೋದಕ್ಕೆ ಏನು ಕಾರಣ, ಹೇಗೆ ಅದು ಸಾಧ್ಯವಾಯಿತು, ಈ ಉದ್ದೇಶವನ್ನು ಪೂರೈಸೋದಕ್ಕೆ ಹೇಗೆ ಸಾಧ್ಯವಾಯಿತು ಎಂಬುದರ ಕುರಿತು ನೀವು ವಿಮರ್ಶೆ ಮಾಡಬೇಕಾದ್ದು ಭಾಳ ಅಗತ್ಯ. ಯಾಕೆಂದರೆ ನಿಮ್ಮ ವೈಯಕ್ತಿಕ ಜೀವನದ ಈ ವಿಜಯವನ್ನು ಕೂಡ ನೀವು ಸಾಧಿಸೋದಕ್ಕೆ ಇದೇ ದಾರಿನೇ ಅನುಸರಿಸಬೇಕಾಗ್ತದೆ. ಯಾಕೆಂದರೆ ಇದು ಸಂಸ್ಥೆಯ ವಿಜಯವೂ ಹೌದು, ವೈಯಕ್ತಿಕ ನನ್ನ ವಿಜಯವೂ ಹೌದು. ನನ್ನ ಈ ಹಿಡ್ಕೊಂಡ ಧ್ಯೇಯದಲ್ಲಿರುವಂತಹ ಜಯ ಅದು ಇದೆ. ಹಾಗಿರುವಾಗ ನೀವಾದರೂ ಕೂಡ ನಿಮ್ಮ ಜೀವನದಲ್ಲಿ ಮುಂದೆ ನೀವು ಜಯವನ್ನು ಗಳಿಸಬೇಕಾಗಿದ್ರೆ ಅದಕ್ಕೆ ಇದು ಈ ಸಂಸ್ಥೆಯಲ್ಲಿ ಹೇಗೆ ನಾವು ಜಯ ಗಳಿಸಿದ್ದು ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೆ ಒಂದಕ್ಕೊಂದಕ್ಕೆ ತುಂಬ ಸಂಬಂಧ ಉಂಟು. ಅದಕ್ಕಾಗಿ ಅದರ ಮೂಲ ನಿಮಗೆ ನಾನು ತಿಳಿಸಿ ಹೇಳ್ತೇನೆ, ಹೇಗೆ ಇದು ಪ್ರಾರಂಭ ಆಯಿತು ಅಂತ. ಆಗ ನಿಮ್ಮ ಜಯವನ್ನು ನೀವು ಸಾಧಿಸಿಕೊಳ್ಳಬೇಕಾದ ಹೆಜ್ಜೆಗಳನ್ನು ಹಾಕೋದಕ್ಕೆ ನಿಮಗೆ ಸುಲಭ ಆಗ್ತದೆ. ಇದು ಮೊದಲಿಗೆ ಹೇಗೆ ಪ್ರಾರಂಭ ಆಯಿತು? ನನ್ನ ಹೃದಯ ನಾನು ಬದಲಾಯಿಸಿಕೊಳ್ಬೇಕು. ಹೃದಯ ಅಂದರೆ ನನ್ನ ಸ್ವಭಾವ, ನನ್ನ ರೀತಿ ನೀತಿಗಳು, ನನ್ನ ಮಾತು ಕತೆ ವ್ಯವಹಾರ ಪ್ರತಿಯೊಂದು ಕೂಡ ನಾನು ಬದಲಾಯಿಸಿಕೊಳ್ಬೇಕು. ಹೇಗೆ ಬದಲಾಯಿಸಿಕೊಳ್ಬೇಕು? ಆದರ್ಶವಾದ ರೀತಿಯಲ್ಲಿ ಬದಲಾಯಿಸಿಕೊಳ್ಬೇಕು. ಅಂದರೆ ಅದೊಂದು ಮಾಡೆಲ್ ಆಗಿರಬೇಕು, ಪ್ರತಿಯೊಬ್ಬರಿಗೆ ಅದೊಂದು ಮಾಡೆಲ್ ಆಗಿರಬೇಕು. ಸಾಧ್ಯವಾದಷ್ಟು ರೀತಿಗಳಲ್ಲಿ ಅದು ಮಾಡೆಲ್ ಅಂದರೆ ಒಂದು ಆದರ್ಶ, ಒಂದು ಮೇಲ್ಪಂಕ್ತಿ, ಆ ಥರ ಮೇಲ್ಪಂಕ್ತಿ ಆಗಿರಬೇಕು. ಆಮೇಲೆ ಇನ್ನೊಬ್ಬರ ಜೀವನ ಕೂಡ ಆ ರೀತಿಯಲ್ಲಿ ಮೇಲ್ಪಂಕ್ತಿ ಆಗುವ ಹಾಗೆ, ಒಂದು ಆದರ್ಶವಾಗುವ ಹಾಗೆ ಅವರನ್ನು ಕೂಡ ಪರಿವರ್ತನೆ ಮಾಡಬೇಕು ಎಂಬಲ್ಲಿಂದ ಇದು ಪ್ರಾರಂಭ ಆಯಿತು. ಇದು ಧ್ಯೇಯ ಹಾಗೆ ಏನು, ನಾನು ಬದಲಾಗಬೇಕು, ನಾನು ಪರಿವರ್ತನೆ ಆಗಬೇಕು, ನಾನು ಪರಿವರ್ತನೆಯ ಒಂದು ಕೇಂದ್ರ ಬಿಂದುವಾಗಿ ನಿಂತುಕೊಂಡು ಉಳಿದವರನ್ನು ಪರಿವರ್ತನೆ ಮಾಡಬೇಕು. ಹಾಗಾದ್ರೆ ಯಾಕೆ ಉಳಿದವರನ್ನು ಪರಿವರ್ತನೆ ಮಾಡಬೇಕು? ಇಷ್ಟೇ. ನಾವು ಯಾವುದೇ ಒಂದು ಧ್ಯೇಯವನ್ನು ನಾವು ಹಿಡ್ಕೊಂಡು ಹೋದರೆ ನಮಗೆ ಬೆಂಬಲಿಗರು ಬೇಕು. ಈಗ ನಾವೊಂದು ವಿದ್ಯಾಸಂಸ್ಥೆ ನಾವು ಕಟ್ತೇವೆ. ನಾವು ವಿದ್ಯಾಸಂಸ್ಥೆಯಲ್ಲಿ ನಾನೊಬ್ಬ ಮಾತ್ರ ಅದನ್ನು ನಾನು ಒಳ್ಳೆ ರೀತಿಯಲ್ಲಿ ಒಳ್ಳೆ ಉದ್ದೇಶ ಇಟ್ಟುಕೊಂಡಿದ್ರೆ ಅದು ಸರಿಯಾಗುವಾಗಿಲ್ಲ. ನನ್ನ ಜೊತೆಗಲ್ಲಿರುವಂಥ ನನ್ನ ಎಲ್ಲ ಅನುಯಾಯಿಗಳು ಕೂಡ ಇದೇ ಧ್ಯೇಯವನ್ನು ಇಟ್ಕೊಂಡು ಇದೇ ರೀತಿಗೆ ಸರಿಯಾಗಿ ದುಡಿಯೋಕ್ಕೆ ತಯಾರಾಗಿರಬೇಕು. ಆಗೇನಾಗ್ತದೆ, ನಾನು ಯಾವ ಧ್ಯೇಯವನ್ನು ನಾನು ಪ್ರತಿಪಾದನೆ ಮಾಡ್ತೇನೆ ಆ ಧ್ಯೇಯ ಎಲ್ಲ ಕಡೆ ತುದಿಯಿಂದ ತುದಿವರೆಗೂ ಅದು ಪ್ರತಿಪಾದನೆ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಜಯ ಆಗ್ತದೆ. ಆದರೆ ನಾನು ಹೇಳುವಂಥ ಧ್ಯೇಯವನ್ನು ನಾನು ಮಾತ್ರ ಅನುಸರಿಸುವುದಂತಾದರೆ ಆಗ ಆ ಧ್ಯೇಯ ಪೂರೈಕೆ ಆಗಲಿಕ್ಕಿಲ್ಲ. ಈಗ ಮನೇಲೊಬ್ಬ ಯಜಮಾನ ಇದ್ದಾನೆ, ಯಜಮಾನ ಇಂಥ ರೀತಿ ನಾವು ನಡ್ಕೊಳ್ಬೇಕು ನಾವು ಒಬ್ಬ ಹೇಳ್ತಾ ಇರ್ತಾನೆ ಯಾವಾಗಲೂ. ಆದರೆ ಉಳಿದವರು ಯಾರು ಅದನ್ನು ಪಾಲಿಸೋದೇ ಇಲ್ಲ, ಉಳಿದವರು ಯಾರು ಅನುಷ್ಠಾನ ತರೋದೇ ಇಲ್ಲ. ಆಗ ಅದು ಯಶಸ್ವಿಯಾಗಿ ಸಾಗುವುದಿಲ್ಲ, ಅವನ ಉದ್ದೇಶ ಪೂರೈಕೆ ಆಗುವುದಿಲ್ಲ. ಮೊನ್ನೆಬ್ರು ಹೆತ್ತವರು ಬಂದರು, ಹಾಗೆ ಹೇಳಿದ್ರು. ವಯಸ್ಸಾದ್ರು ಪಾಪ, ಭಾಳ ಒಳ್ಳೆ ಮನುಷ್ಯ. ಅವ್ರು ಹೇಳಿದ್ರು, ನನಗೆ ಇಂಥ ರೀತಿ ನಡ್ಕೊಳ್ಬೇಕು ಅಂತ ಹೇಳಿದ್ರು ಸ್ವಾಮಿ. ಯಾರು ಮನೆಯವರು ಅಭ್ಯಾಸ ಮಾಡೋದಿಲ್ಲ, ಯಾರು ಹೇಳಿದ್ರೆ ಕೇಳೋದಿಲ್ಲ. ಅದಕ್ಕೆ ಬೇಗ ನನ್ನ ಮಕ್ಕಳು ಅಂತಂದು ಇಲ್ಲೇ ಹಾಕಿದ್ರು. ನನಗಿರೋದು ಏನಂತ ಕೇಳಿದ್ರೆ ಅವ್ರು ಬಂದವರೆಲ್ಲ ಮಾತನಾಡಿಸ್ಬೇಕು, ಬಂದವರಿಗೆಲ್ಲ ಒಂದು ನಮಸ್ತೆ ಅಂತ ಹೇಳಬೇಕು. ನಾನು ಎಷ್ಟು ಹೇಳಿದ್ರು ಅವ್ರು ಹೇಳೋದೇ ಇಲ್ಲ, ಯಾವುದನ್ನ ಅಭ್ಯಾಸಕ್ಕೆ ತರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏನು, ಅವರಿಗೆ ಆ ಇನ್ನೊಬ್ಬರನ್ನು ಪರಿವರ್ತನೆ ಮಾಡ್ಬೇಕು ಹೇಗೆ ಅಂತ ಅವ್ರಿಗೆ ಗೊತ್ತಿಲ್ಲ. ತನ್ನನ್ನೆಲ್ಲ ಪರಿವರ್ತನೆ ಮಾಡ್ಬೇಕು ಹೇಗೆ ಅಂತ ಅವ್ರು ತಿಳ್ಕೊಂಡಿದ್ರೆ ಸ್ವಲ್ಪ ಮಟ್ಟಿಗೆ ಪರಿವರ್ತನೆ ಮಾಡ್ಕೊಂಡಿರ್ಬೋದು. ಇನ್ನೊಬ್ಬರನ್ನ ಹೇಗೆ ಪರಿವರ್ತನೆ ಮಾಡಬೇಕೆಂಬುದು ಅವರಿಗೆ ಗೊತ್ತಿಲ್ಲ. ಆದ್ರೆ ಅವರು ಸೋತಿದ್ದಾರೆ. ಹಲವರು ಹಾಗೆ ಹೇಳೋದುಂಟು, ನಿಮಗೆ ಸಂಸ್ಥೆ ಕಟ್ಟೋದಕ್ಕೆ ಸುಲಭ ಯಾಕೆ ಅಂತ ಹೇಳಿದ್ರೆ ನಿಮಗೂ ತುಂಬಾ ಜನ ಇದ್ದಾರೆ, ಅದು ನೀವು ಬೇಕಾದರೆ ಮಾಡ್ಕೊಂಡು ಹೋಗ್ಬೋದು. ನಮಗೆ ಯಾರು ಜನ ಇಲ್ಲ, ನಾನೊಬ್ಬನೇ ಅಂತ ಹೇಳ್ತಾರೆ. ಮಳೆಗಾಲದ ಪ್ರಾರಂಭದಲ್ಲಿ ಆಕಾಶದ ಮುಗಿಲಿಂದ ನಮಗೆ ಜನ ಇಳಿದಿದ್ದಾರ? ಜೋರು ಮಳೆ ಬರುವಾಗ ಈ ಆಲಿಕಲ್ಗಳು ಬಿದ್ದಾಗ ಒಂದೊಂದು ಜನರು ಮೇಲಿಂದ ನಮಗೆ ಬಿದ್ದಿದ್ದಾರ? ಏನಿಲ್ಲ. ಈ ಜಗತ್ತಲ್ಲಿ ಇಂಡಿಯಾ ದೇಶದಲ್ಲಿರುವ ಜನರೇ ನನಗೂ ಸಿಕ್ಕಿದ್ದು, ಅವರೇ ಹಿಡಿದು ತರಬೇತಿ ಮಾಡಿದ್ದು ಅಷ್ಟೇ. ಸ್ವಲ್ಪ ಅಲ್ಲಿ ಆರಿಸಿಕೊಂಡಿರ್ಬೋದು, ಸ್ವಲ್ಪ ಒಳ್ಳೆಯವರು ನೋಡಿ ಆರಿಸಿಕೊಂಡಿರ್ಬೋದು. ಆರಿಸಿ ಮತ್ತೇನು ಮಾಡಿದ್ದು ಅಂತ ಕೇಳಿದ್ರೆ ಟ್ರೈನಿಂಗ್ಗೆ ಸೈಕಲ್ ಪಂಪ್ ಗಾಳಿ ಹಾಕಿದಾಗೆ ಗಾಳಿ ಹಾಕಿದ್ದು ಅಷ್ಟೇ. ಅದೇ ಕೆಲಸ ಈಗಲೂ ನಡೀತಾ ಇದೆ, ಅದೇನು ಮುಗ್ದಿಲ್ಲ. ಈಗ ಮಾಡೋದು ಅದೇ ಕೆಲಸವೇ, ಈ ಬೆಳಿಗ್ಗೆ ಮಾಡೋದು ಅದನ್ನೇ. ಅದು ನಮಗೇನು ಆಕಾಶ ನಮಗೆ ಬಿಡುವುದೇ ಇಲ್ಲ. ಅದನ್ನೇನು ತರಬೇತಿ 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 ಟ್ರೈನಿಂಗ್ 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 ಇದೇ ಆಗಬೇಕಾದ್ರೆ ಅದೇನು ಸರಿಯಾದ ದಾರಿಯಲ್ಲಿ ಹೇಳ್ತಾ ಹೋಗ್ಬೇಕು. ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೊಳ್ಬೇಕು, ಇನ್ನೊಬ್ಬರು ನಾವು ಪರಿವರ್ತನೆ ಮಾಡಲಿಕ್ಕೆ ನಾವು ತಯಾರಾಗಬೇಕು. ಅಲ್ಲಿಂದ ಪ್ರಾರಂಭ ಆಯಿತು. ಅದನ್ನೇನು ಇನ್ನೊಬ್ಬರು ನಾವು ಪರಿವರ್ತನೆ ಮಾಡಬೇಕಾಗಿದ್ರೆ ಏನಾಗಬೇಕು, ನಮ್ಮನ್ನು ನಾವು ತುಂಬ ಪರಿವರ್ತನೆ ಮಾಡ್ಕೊಳ್ಬೇಕು. ನಾವು 100 ಪಾಲಟ್ಟು ಪರಿವರ್ತನೆ ಆದರೆ ಇನ್ನೊಬ್ಬರನ್ನು 1 ಪಾಲಟ್ಟು ಪರಿವರ್ತನೆ ಮಾಡಬೇಕು. ನಮ್ಮನ್ನೇ ನಾವು 1 ಪಾಲಟ್ಟು ಪರಿವರ್ತನೆ ಮಾಡ್ಕೊಂಡು ಇನ್ನೊಬ್ಬರನ್ನು 1 ಪಾಲು ಪರಿವರ್ತನೆ ಮಾಡ್ತೇವೆ ಅಂದರೆ ಅದಾಗಲಿಕ್ಕಿಲ್ಲ.
ನಮ್ಮದು 100 ಪಾಲಷ್ಟು ಆದರ್ಶವಾಗಿರ್ಬೇಕು. ಹಾಗಿದ್ರೆ ಇನ್ನೊಬ್ಬರು 1 ಪಾಲಷ್ಟು ಆದರ್ಶವಾಗಿ ತಂದುಕೊಳ್ಳಿಕ್ಕೆ ಆಗ್ತದೆ. ಹಾಗಿದೆ. ಆದ್ದರಿಂದ ನಮ್ಮನ್ನು ಸಂಪೂರ್ಣ ನಾವು ಬದಲಾಯಿಸಿಕೊಳ್ಬೇಕಾದ್ದು ಬಹಳ ಅಗತ್ಯ. ಆಮೇಲೆ ಇನ್ನೊಬ್ಬರು ಬದಲಾಯಿಸಿಕೊಳ್ಬೇಕು. ಹಾಗೆ ನೀವು ಯಾವ ಧ್ಯೇಯವನ್ನು ಹಿಡಿದ್ರು ಕೂಡ ನಿಮಗೇನು ಬೇಕು? ನಿಮಗೆ ಅನುಯಾಯಿಗಳು ಬೇಕು. ಈಗ ಡಾಕ್ಟರ್ ಅಂತ ಇದ್ದಾರೆ. ಆ ಡಾಕ್ಟರ್ ಏನು ಮಾಡ್ತಾರೆ? ಒಳ್ಳೆ ಸಂಪಾದನೆ ಮಾಡಬೇಕು, ಜನರಿಗೆ ಚೆನ್ನಾಗಿ ಚಿಕಿತ್ಸೆ ನಾನು ಮಾಡಬೇಕು, ನಾನು ಪ್ರಸಿದ್ಧನಾಗಬೇಕು ಅಂತ ಡಾಕ್ಟರ್ ಬಯಸ್ತಾರೆ. ಆದರೆ ಅವನೊಟ್ಟಿಗಿರುವಂತಹ ನರ್ಸ್ಗಳು, ಅವರ ಕಾಂಪೌಂಡರ್ಸ್, ಅವರು ಒಬ್ಬರು ಏನು ಹೇಳಿದಾಗ ಮಾಡ್ತಿದ್ರೆ ಇಂಜೆಕ್ಷನ್ಗಳು ಇಂತಹ ಪ್ರಿಕಾಷನ್ ತಗೊಳ್ಬೇಕು ಅಂತ ಹೇಳಿ ಆ ಇಂಜೆಕ್ಷನ್ ತಗೊಳ್ಳೋ ಪ್ರಿಕಾಷನ್ ತಗೊಳ್ಳೋದು ಏನಾಗ್ತದೆ? ನಾಳೆ ಏನೋ ಇದು ಸೆಪ್ಸಿಸ್ ಹಾಕ್ಬಿಟ್ಟು ಏನೋ ಡಾಕ್ಟರ್ಗೆ ಕೆಟ್ಟ ಹೆಸರು, ಡಾಕ್ಟರ್ ಮನೆ ಟ್ರೀಟ್ಮೆಂಟ್ ಕೊಟ್ಟು ಅದು ನರ್ಸು ಇಂಜೆಕ್ಷನ್ ಕೊಟ್ಟು ಈಗ ಅದು ಅಂತ ಅವ್ರು ಹೇಳೋದಿಲ್ಲ. ಮೊನ್ನೆ ಈ ಡಾಕ್ಟರ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ನೋಡಿ ಒಬ್ಬ ಸಾಯ್ಲಿಕ್ಕೆ ಹೊರಟಿದ್ದ, ಮತ್ತೆ ನಾವು ಇಂಥವ್ರು ಮದ್ದು ಮಾಡಿದ್ವಿ, ಏನೋ ಜೀವನ ಉಳಿಯಿತು, ಇನ್ಯಾರಲ್ಲಿಗೆ ಹೋಗ್ಬಿಡಪ್ಪ ಅಂತ ಹೇಳ್ತಾರೆ. ಅದೇನಾಗಬೇಕು? ಅವನು ಹೇಳಿದಾಗೇನೆ ಅವನು ಯಾವ ಥರ ಹೇಳ್ತಾನೆ ಆ ಥರ ಅನುಸರಿಸುವಂತ ಜನರು ಬೇಕಾಗ್ತಾರೆ. ಅದಿಲ್ಲ ಆಗುದಿಲ್ಲ. ಅದನ್ನೇನು ಮಾಡಬೇಕು? ಅವನು ತರಬೇತಿ ಮಾಡಿ ಅವನು ತಿಳಿಬೇಕು ಹೇಗೆ ತರಬೇತಿ ಮಾಡೋದು ಅಂತ. ಒಬ್ಬ ವಿದ್ಯಾಸಂಸ್ಥೆ ಕಟ್ತಾನೆ. ವಿದ್ಯಾಸಂಸ್ಥೆ ಕಟ್ಟುವಾಗ ಅವ ಹೇಳಿದ ರೀತಿಯಲ್ಲಿ ಮಕ್ಕಳನ್ನು ತರಬೇತಿ ಮಾಡುವಂತ ಈ ಪಾಠ ಅಥವಾ ಆಡಳಿತಗಳನ್ನು ಮಾಡುವಂತ ರೀತಿಯ ಅಧ್ಯಾಪಕರು, ಕಾರ್ಯಕರ್ತರು ಬೇಕು. ಅವರು ತರಬೇತಿ ಮಾಡಬೇಕು. ಒಬ್ಬ ಕೃಷಿ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಆ ಕೃಷಿ ಮಾಡುವಾಗ ಅಲ್ಲಿ ಅನುಯಾಯಿಗಳು ಬೇಕು. ಅವನಿಗೆ ಒಳ್ಳೆ ವರ್ಕರ್ಸ್, ಅವನು ಹೇಳಿದ ಕೆಲಸ ಮಾಡೋರು ಬೇಕು. ಇಲ್ಲದ್ರೆ ಅದು ನಡೆಯುವುದಿಲ್ಲ. ವ್ಯಾಪಾರಿ ಸಂಸ್ಥೆಯಲ್ಲೂ ಅಷ್ಟೇ, ಯಾವುದಲ್ಲಿ ಅದು ಬೇಡ. ಯಾವ ಕಾರ್ಯ ನೀವು ತೊಡಗಿದ್ರು ಕೂಡ ನಿಮಗೆ ಜನ ಬರಬೇಕಾಗ್ತದೆ. ಆ ಜನರು ಹೇಗಿರ್ಬೇಕಾಗ್ತದೆ? ನಿಮ್ಮ ಧ್ಯೇಯಕ್ಕೆ ಸರಿಯಾಗಿ ಅವ್ರು ಇರಬೇಕಾಗ್ತದೆ. ನಾವು ಹೇಳೋದನ್ನ ಅವ್ರು ಮಾಡೋದನ್ನ ಆಗಿಬಿಟ್ರೆ ಸಾಧ್ಯ ಇಲ್ಲ ನೋಡಿ. ಆಮೇಲೆ ಇನ್ನೇನು, ಆ ಜನ ಅವರು ಕೂಡ ಏನಂದ್ರೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ಮಾಡೆಲ್ ಆಗಿರ್ಬೇಕು ನಾನು ಅಂತ ಅವ್ರು ಯತ್ನ ಮಾಡೋರು ಆಗ್ಬೇಕಾಗ್ತದೆ. ನಾನು ಆದರ್ಶವಾಗಿರ್ಬೇಕು, ನಾನು ಹೇಗಿದ್ರೆ ಆದರ್ಶ ಹೇಗಿದ್ರೆ ಚೆನ್ನಾಗಿರ್ತದೆ ಅಂತ ಅವ್ರು ಯೋಚನೆ ಮಾಡೋರು ಆಗಬೇಕು. ಆ ದೃಷ್ಟಿಯಲ್ಲಿ ಅವರು ಇದ್ದರೆ ಮಾತ್ರ ಸಾಧ್ಯವಾಗ್ತದೆ. ಅದನ್ನ ಯಾವ ವಿಭಾಗಕ್ಕೆ ಹೋಗೋನಾದ್ರೂ ಕೂಡ, ಯಾವ ವಿಭಾಗದಲ್ಲಿ ನೀವು ಜಯಪ್ರದವಾಗಿ ಮಾಡಬೇಕಾದವನು ಕೂಡ ಈ ನಾನಿಗೆ ಮುಂದೆ ಹೇಳುವಂಥ ವಿಧಾನ ನೀವು ಅನುಸರಿಸಬೇಕಾಗ್ತದೆ. ಅನುಸರಿಸಿದ್ರೆ ಏನಾಗ್ತದೆ? ನಿಮಗೆ ಒಳ್ಳೆಯ ಅನುಯಾಯಿಗಳು ಸಿಗ್ತಾರೆ. ಹಾಗೆ ನೀವು ಯಾವ ತರ ನೀವು ಕಾರ್ಯ ಮಾಡಬೇಕಾದ್ರೂ ಕೂಡ ನಿಮಗೆ ಬೇಕಾದಂಥ ಜನರು ನಿಮ್ಗೆ ಸಿಗ್ತಾರೆ. ತರಬೇತಿ ಮಾಡ್ಬೇಕು, ಅವನು ತಿದ್ದಬೇಕಾಗ್ತದೆ. ಅದು ನಿಮ್ಮ ಸ್ವಂತಕ್ಕೆ ಅಂತ ಅಲ್ಲವಾದ್ರೆ ಇಡೀ ದೇಶಕ್ಕೆ ಅಂತ ಭಾವಿಸ್ಕೊಳ್ಳಿ. ನನಗೆ ನನ್ನ ಸ್ವಂತದ್ದೇನು ನನಗೇನು ಉದ್ದೇಶ ಇಲ್ಲ, ಆದ್ರೆ ನನಗೆ ಸಮಾಜ ಒಳ್ಳೇದಾಗಬೇಕು, ನನಗೆ ದೇಶ ಒಳ್ಳೇದಾಗಬೇಕು. ಆ ದೇಶ ಒಳ್ಳೇದಾಗಕ್ಕಾಗಿ ನಾನು ಅನವರತ ನಾನು ಹೋರಾಟ ನಡೆಸಬೇಕು ಅಂತ ನಿಮಗೆ ಯೋಜನೆ ಇದ್ರೆ ಬಹಳ ಸಂತೋಷ. ಹಾಗಾದ್ರೂ ಕೂಡ ನೀವು ಮಾಡಬೇಕಾದ ಕೆಲಸ ಇದುವೇ. ವೈಯಕ್ತಿಕವಾದ ಯಾವುದೋ ವ್ಯಾಪಾರಿ ಸಂಸ್ಥೆನೋ, ಯಾವುದೋ ಔದ್ಯಮಿಕ ಸಂಸ್ಥೆನೋ, ಯಾವುದೋ ಕೃಷಿ ಸಂಸ್ಥೆನೋ, ಅಥವಾ ಇನ್ನು ಸಮಾಜ ಸೇವೆ ಮಾಡುವಂಥ ರೀತಿ ಯಾವುದೋ ವಿದ್ಯಾಸಂಸ್ಥೆ ಅಥವಾ ಇನ್ನೊಂದು ಮತ್ತೊಂದು ಇಂಥ ರೀತಿ ಏನು ನೀವು ಮಾಡೋದಿದ್ರು ಕೂಡ ನಿಮಗೆ ತುಂಬಾ ಅನುಯಾಯಿಗಳು ಬೇಕಾಗ್ತಾರೆ. ಆ ಅನುಯಾಯಿಗಳು ನಿಮ್ಮ ಧ್ಯೇಯವನ್ನೇ ಅನುಸರಿಸಬೇಕು. ಹಾಗಾದ್ರೆ ನೀವೇನು ಮಾಡಬೇಕು? ನಿಮ್ಮ ಹೃದಯ ನೀವು ಪರಿವರ್ತನೆ ಮಾಡ್ಕೊಳ್ಬೇಕು. ಆಮೇಲೆ ಇನ್ನೊಬ್ಬರ ಹೃದಯ ಪರಿವರ್ತನೆ ಮಾಡಬೇಕಾಗಿದ್ರೆ ಏನಾಗಬೇಕು? ಯಾವ ಕಾರಣಕ್ಕಾಗಿ ಇನ್ನೊಬ್ರು ನಮಗೆ ಬೇಕಾ ಪರಿವರ್ತನೆ ಮಾಡ್ಕೊಳ್ತಾರೆ? ಅದು ಯೋಚನೆ ಮಾಡ್ಬೇಕಾದ ವಿಚಾರ. ಯಾವ ಫ್ಯಾಕ್ಟರ್ ನಮ್ಮಲ್ಲಿರುವಂತಹ ಯಾವ ಒಂದು ಫ್ಯಾಕ್ಟರ್ಗಾಗಿ, ಯಾವ ಒಂದು ಅಂಶಕ್ಕಾಗಿ ಇನ್ನೊಬ್ರು ನಾವು ಹೇಳಿದ್ದಕ್ಕೆ ಬೇಕಾ ಬದಲಾಯಿಸಿಕೊಳ್ತಾರೆ? ಇದು ಬಹಳ ಮುಖ್ಯವಾದಂತಹ ಒಂದು ವಿಚಾರ. ಇದು ನನ್ನ ಅನುಭವ ಹೇಳೋದಿದ್ರೆ ನಮ್ಮ ಪ್ರೇಮಕ್ಕಾಗಿ ಇನ್ನೊಬ್ರು ಬದಲಾಯಿಸಿಕೊಳ್ತಾರೆ, ಜಬರ್ದಸ್ತಿಗಲ್ಲ. ನಾವು ಇನ್ನೊಬ್ಬರ ಮೇಲೆ ಸ್ವಲ್ಪ ದಬಾಯಿಸಿ ಬಿಟ್ಟರೆ ಅದನ್ನಾಗಿ ಇನ್ನೊಬ್ರು ಯಾರು ಬದಲಾವಣೆ ಮಾಡ್ಕೊಳ್ಳೋದಿಲ್ಲ. ಗಟ್ಟಿಯಾಗಿ ಮಾತಾಡಿದ್ದು ಇನ್ನೊಬ್ರು ಯಾರು ಬದಲಾಯಿಸ್ಕೊಳ್ಳೋದಿಲ್ಲ. ನೀನಲ್ಲ ನಿನ್ನ ಅಪ್ಪ ಇನ್ನೊಬ್ಬ ಅಂತ ಹೇಳಿ ಎದ್ದು ಹೋಗ್ತಾರೆ. ಆದ್ರೆ ನಮ್ಮ ಪ್ರೇಮಕ್ಕೆ ಅವರು ಬದಲಾಯಿಸಿಕೊಳ್ಳಿಕ್ಕೆ ತಯಾರಾಗ್ತಾರೆ. ಅಂದ್ರೆ ಏನರ್ಥ? ನಾವು ನಮ್ಮ ಹೃದಯ ಪರಿವರ್ತನೆ ಮಾಡಿಕೊಳ್ಳೋದ್ರಲ್ಲಿ ಮುಖ್ಯವಾದ ಅಂಶ ಯಾವುದು ಅಂತ ಕೇಳಿದ್ರೆ ನಮ್ಮ ಹೃದಯವನ್ನು ಪ್ರೇಮ ನಿರ್ಭರವಾಗಿ ನಾವು ಇಟ್ಟುಕೊಳ್ಬೇಕಂತೆ ಮೊದಲ ಕಾರಣ. ಅದು ಒಂದಿದ್ರೆ ಎಲ್ಲ ಕೆಲಸಗಳು ಆಗ ಹಾಗೇನೆ. ಆ ಹೃದಯ ಮಾತ್ರ ಶುಷ್ಕವಾಗಿದ್ರೆ, ರೂಕ್ಷವಾಗಿದ್ರೆ, ಸಾರ ಮರುಭೂಮಿ ಆಗಿದ್ರೆ ಆಗ ನೀವು ನಿಮ್ಮ ಹೃದಯ ಪರಿವರ್ತನೆ ಮಾಡುವ ಕಾರ್ಯದಲ್ಲಿಯೂ ಮುಖ್ಯ ಭಾಗ ಉಳಿದಾಗಾಯ್ತು. ಆಮೇಲೆ ಇನ್ನೊಬ್ಬರು ತಿದ್ದ ಕಾರ್ಯದಲ್ಲಿಯೂ ಕೂಡ 99% ಉಳಿದಾಗಾಯ್ತು. ಬೇರೆ ರೀತಿಗಳನ್ನು ಬದಲಾಯಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಅದು ಬಿಟ್ಟೇನು ನೀವು ಇಷ್ಟು ಬದಲಾಯಿಸ್ಕೊಂಡು ನೀವು ಇಷ್ಟು ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ, ಸಾಧ್ಯ ಆಗುದಿಲ್ಲ. ಅವರಿಗೆ ಆ ಸೂತ್ರ ಗೊತ್ತಿರೋದಿಲ್ಲ. ಆ ಪ್ರೇಮ ಎಂಬ ಒಂದು ಕಾರಣಕ್ಕಾಗಿ ಏನು ಮಾಡ್ಲಿಕ್ಕೆ ಸಂಪೂರ್ಣ ಬದಲಾಯಿಸಿಕೊಳ್ಳಿಕ್ಕೆ. ಅಂದ್ರೆ ಏನರ್ಥ? ನಿನ್ನ ಮೇಲೆ ನನಗೆ ತುಂಬಾ ಪ್ರೀತಿ ಇದೆ, ನಿನ್ನ ಹಿತಚಿಂತನೆ ನಾನು ಮಾಡ್ತಾ ಇದ್ದೇನೆ, ನೀನು ಅಭಿವೃದ್ಧಿ ಆಗ್ಬೇಕು, ನೀನು ಸಂತೋಷವಾಗಿರುವಾಗ ಆಗ್ಬೇಕು, ನೀನು ಆನಂದವಾಗಿರುವಾಗ ಆಗ್ಬೇಕು, ನೀನು ಜೀವನದಲ್ಲಿ ಪ್ರಕಾಶಕ್ಕೆ ಬರಬೇಕು, ನೀನು ಕೀರ್ತಿಶಾಲಿ ಆಗ್ಬೇಕು, ನೀನು ಕೈ ತುಂಬಾ ಸಂಪಾದನೆ ಮಾಡುವಾಗ ಆಗ್ಬೇಕು ಅಂತ ನಮಗೆ ಆ ಭಾವನೆ ಉಂಟು ಎಂಬುದು ಇರಬೇಕು. ಭಾವನೆ ಆ ಇದ್ದದನ್ನು ನಾವು ಪ್ರಕಟಿಸಬೇಕು. ನಮಗೆ ಭಾವನೆ ಇಲ್ಲದೆ ನಾವು ಹೇಳಿದ್ರೆ ಏನಾಗ್ತದೆ? ಟೊಳ್ಳು ಮಾತು, ಅದೇನು ಪರಿಣಾಮ ಮಾಡೋದಿಲ್ಲ. ನಮ್ಮ ಹೃದಯ ಭಾವನೆ ಇಲ್ಲದೆ ನಾವು ಸುಮ್ಮನೆ ಅದನ್ನು ಬಾಯಿಯಿಂದ ಪ್ರಕಟಿಸಿಕೊಂಡು ಬಿಟ್ರೆ ಅದು ಟೊಳ್ಳು ಮಾತಾಗ್ತದೆ, ಕಪಟಾಚಾರ, ಹಿಪಾಕ್ರಸಿ ಅಂತ ಆಗ್ತದೆ. ಅದೇನು ಫಲ ಇಲ್ಲ. ಯಾಕೆ? ಆ ಇಂಪ್ಯಾಕ್ಟ್ ಮಾಡೋದು ಯಾವುದು? ನಮ್ಮ ಹೃದಯದಲ್ಲಿರುವ ಭಾವನೆ ಇಂಪ್ಯಾಕ್ಟ್ ಮಾಡೋದು ಹೊರತು ನಮ್ಮ ಶಬ್ದ ವೈಖರಿ ಅಲ್ಲ. ಇರ್ತಾರೆ ಪ್ರಚಂಡ ಭಾಷಣ ಮಾಡೋರು ಇರ್ತಾರೆ, ಏನು ಅದ್ಭುತ ವಾಗ್ವೈಖರಿ ಏನು, ಅವರ ಸಾಹಿತ್ಯ ಏನು, ಅವರ ಇದೇನು ಏನು ವ್ಯಾಕರಣ ಏನು, ಬೇರೆ ಶಬ್ದಗಳನ್ನು ಆರಿಸಿಕೊಳ್ಳುವಂಥದ್ದೇನು, ಅವರ
ಜ್ಞಾನ ಭಂಡಾರ ಇತ್ತು, ದೊಡ್ಡ ಭಂಡಾರ. ಆದ್ರೆ ಅದು ಜನರ ಮೇಲೆ ಏನ್ ಮಾಡಿ ಏನು ಪರಿಣಾಮ ಮಾಡಿ ಎಲ್ಲ ಕೇಳ್ತಾರೆ, ಒಳ್ಳೆ ಚೆನ್ನಾಗಿ ಮಾತಾಡಿದ್ದಾರೆ ಕಣೋ ಅಂತ ಹೇಳ್ತಾರೆ, ಆದ್ರೆ ಅದೊಂದು ಜಾರಿಗೆ ಬರುದಿಲ್ಲ. ಯಾಕೆಂದ್ರೆ ಒಳಗಿಟ್ಟು ಹೃದಯ ಏನೂ ಇಲ್ಲ. ಅದ್ರ ಪರಿಣಾಮ ಮಾಡ್ಬೇಕಾದ್ರೆ ಏನು ಪರಿಣಾಮ ಮಾಡೋದಕ್ಕೆ ಹೃದಯದಲ್ಲಿರುವಂತಹ ಧರ್ಮವೇ ಪರಿಣಾಮ ಮಾಡೋದು. ಆದ್ದರಿಂದ ಈ ಬದಲಾವಣೆ ಮಾಡೋದು ಅಂತ ಹೇಳಿದ್ರೆ ಮೊದಲ ಅಧ್ಯಯನ ನೀವು ಬದಲಾವಣೆ ಮಾಡಬೇಕಾದ್ದು, ನನ್ನ ಹೃದಯವನ್ನು ಪ್ರೇಮ ನಿರ್ಭರವಾಗಿ ಮಾಡಿಕೊಳ್ತೇನೆ. ಯಾಕೆ ಪ್ರೇಮ ನಿರ್ಭರವಾಗಬೇಕು? ಯಾಕೆ ಹೇಳ್ತೀರಾ ಯಾರಾದ್ರು? ಯಾಕೆ ಪ್ರೇಮ ನಿರ್ಭರವಾಗಬೇಕು? ಯಾಕೆ? ಹೌದು, ನಮ್ಮ ಸಂತೋಷಕ್ಕೆ. ನಾವು ತುಂಬಾ ಸಂತೋಷವಾಗಿ, ನಿಮ್ಮಲ್ಲಿ ಯಾರು ಸಂತೋಷವಾಗಿರುವುದು ನನಗೆ ಬೇಡ, ನಾನು ತುಂಬಾ ಬೇಜಾರದಲ್ಲಿರ್ಬೇಕು ಯಾವಾಗಲೂ ಅಂತ ಹೇಳೋರು ಯಾರು ಇದ್ದಾರಾ? ಇದ್ದಾರಾ? ಯಾರಾದ್ರೂ ಕೈ ಎತ್ತಿ. ನಾನು ಯಾವಾಗಲೂ ಬೇಜಾರಲ್ಲಿರುವಾಗ ಆಗ್ಬೇಕು, ನನಗೆ ಸಂತೋಷದ ಬಗ್ಗೆ ಮಾತ್ರ ಇರಬಾರ್ದು. ಯಾಕೆಂದ್ರೆ ಈ ಪರಮಾತ್ಮನೇ ಆನಂದ ಸ್ವರೂಪಿ. ಅವನು ಸೃಷ್ಟಿಸಿದಂತ ಈ ಜಗತ್ತೆಲ್ಲ ಆನಂದ ಸ್ವರೂಪಿ. ಎಲ್ಲರೂ ಆನಂದವೇ ಬಯಸ, ಎಲ್ಲರೂ ಆನಂದದ ಮಹಾಸಾಗರದ ಕಡೆಗೆ ಕೊಚ್ಚಿಕೊಂಡು ಹೋಗ್ತಾ ಇದೆ. ಆದ್ರೆ ಏನಾಗ್ತದೆ, ಕೊಚ್ಚಿಕೊಂಡು ಹೋಗೋ ಮಧ್ಯೆ ಮಧ್ಯೆ ಕಲ್ಲು ಬಂಡೆ ಅದು ಸಿಕ್ಕಿಬಿಟ್ಟು ಅಲ್ಲಲ್ಲೇ ಸುರಿಗುಂಡಿಯಾಗಿ ಎಲ್ಲೇ ಉದ್ದಾಗ್ತಾ ಇದೆ. ಹೋಗುದು ಆ ಕಡೆ ಯಾವ ಬಗೆಯಲ್ಲಿ ಎಲ್ಲ ನದಿಗಳು ಕೂಡ ಸಮುದ್ರ ಕಡೆಗೆ ಹೋಗ್ತಾ ಇದೆ, ಹಾಗೆ ಈ ಜಗತ್ತಿನ ಎಲ್ಲ ಜೀವಿಗಳು ಕೂಡ ಆನಂದವನ್ನು ಪಡೆಯುವ ಕಡೆಗೆ ಧಾವಿಸ್ತಾ ಇದ್ದಾರೆ. ಆದ್ರೆ ಹೋದಂತ ವಿಧಾನ ತಪ್ಪಾದ ಕಾರಣ, ದಾರಿ ಹೆಚ್ಚು ಕಡಿಮೆ ಆದ ಕಾರಣ ಈ ಆನಂದ ಮಾತ್ರ ಲಭ್ಯವಾಗುವುದಿಲ್ಲ. ಅದರ ಉದ್ದೇಶ ಅದೇ. ಆದ್ರಿಂದ ಈ ಪ್ರೇಮ ಇಟ್ಕೊಳ್ಬೇಕು ಅಂತ ಹೇಳೋದು ಯಾಕಾಗಿ ಅಂತ ಕೇಳಿದ್ರೆ, ನಿಮ್ಮ ಹೃದಯದಲ್ಲಿ ತುಂಬಾ ಆನಂದ ಪಟ್ಕೊಳ್ಳೋದಕ್ಕೆ, ಬೇರೆ ಕಾರಣಕ್ಕಾಗಿ. ನಿಜವಾಗಿ ನೋಡಿ, ನಿಮ್ಗೆ ಹೆಚ್ಚು ಆನಂದ ಆಗುದು ಯಾವಾಗ ಅಂತ ನೋಡಿ. ನೀವು ಹೇಳ್ಬೋದು, ಏನು ಚೆನ್ನದ ತಿಂಡಿ ತಿನಿಸು ಸಿಕ್ಕಿದಾಗ, ಕೈ ತುಂಬಾ ದುಡ್ಡಾದಾಗ, ಅಥವಾ ನಮ್ಮನ್ನ ಹೊಗಳಿದಾಗ, ಅದು ಇದು ಅಂತ ನೀವು ಹೇಳ್ಬೋದು. ಆದ್ರೆ ಯಥಾರ್ಥ ನಾನು ಹೇಳ್ತೇನೆ, ನಿಮ್ಗೆ ಹೆಚ್ಚು ಆನಂದ ಆಗುದು ಯಾವುದು ಕೇಳಿದ್ರೆ, ನಿಮ್ಮ ಒಬ್ಬ ಆತ್ಮೀಯರಾಗಿರುವಂತಹ ಒಬ್ಬ ವ್ಯಕ್ತಿ, ನಿಮ್ಮ ಮಾವ ಇರ್ಬೋದು, ನಿಮ್ಮ ಭಾವ ಇರ್ಬೋದು, ನಿಮ್ಮ ಗೆಳೆಯ ಇರ್ಬೋದು, ನೋಡಿ, ನಿಮ್ಮ ತಾಯಿ ಇರ್ಬೋದು, ನಿಮ್ಮ ತಂದೆ ಇರ್ಬೋದು, ಯಾರು ನೀವು ಯಾರನ್ನು ಹೆಚ್ಚಾಗಿ ಪ್ರೀತಿಸ್ತೀರಿ ಅವ್ರು ನಿಮ್ಮ ಬಳಿ ಇರುವಾಗ ನಿಮ್ಗೆ ತುಂಬಾ ಆನಂದ ಆಗಿದೆ. ಅದರಷ್ಟು ಆನಂದ ಬೇರೆ ಯಾವುದೂ ಇಲ್ಲ. ಆ ಪ್ರೀತಿಸುವ ನಮ್ಮ ಬಳಿಯಲ್ಲಿ ಇಲ್ಲದಿದ್ದಾಗ ನೀವು ಏನು ಸಿಕ್ಕಿದ್ರು ಕೂಡ ಮನಸ್ಸಿಗೆ ಪೂರ್ಣ ನೆಮ್ಮದಿ ಇಲ್ಲ. ಬೇರೆ ಏನಾದ್ರು ಒಂದು ಲಾಭ ನಮಗೆ ಸಿಕ್ಕಿದಾಗಲೂ ಕೂಡ ಆಗ ಎಂಜಾಯ್ ಮಾಡಲಿಕ್ಕೆ ನಮ್ಮ ಸ್ನೇಹಿತರು ನಮ್ಮ ಜೊತೆಲಿ ಬೇಕು ಅನ್ನೋ ಮುಖಾಂತರ, ನಮ್ಮ ಆತ್ಮೀಯರು ನಮ್ಮ ಪ್ರೀತಿಯವರು ನಮ್ಗೆ ಬೇಕು ಅನ್ನೋ ಮುಖಾಂತರ. ಅಂದ್ರೆ ಅರ್ಥ ಏನು ಕೇಳಿದ್ರೆ, ಆ ಪ್ರೇಮವೇ ಅಂದ್ರೆ ಯಾರು ನಾವು ಪ್ರೀತಿಸ್ತೇವೆ ಆ ಪ್ರೇಮವೇ ನಮ್ಮ ಸಂತೋಷಕ್ಕೆ ಕಾರಣ ಹೊರತು ಬೇರೆ ಯಾವುದಲ್ಲ. ಆದ್ರಿಂದ ನೀವು ಎಷ್ಟು ವಿಶಾಲವಾಗಿ, ಎಷ್ಟು ಆಳವಾಗಿ, ಎಷ್ಟು ಜನರನ್ನು ನೀವು ಪ್ರೀತಿಸ್ತೀರಿ ಅಷ್ಟು ಕೂಡ ನಿಮ್ಮ ಆನಂದ ಹೆಚ್ಚಾಗುತ್ತೆ, ನಿಮ್ಮ ಸಂತೋಷ ಹೆಚ್ಚಾಗುತ್ತೆ. ಹೌದಾ? ನಿಮ್ಮ ಗೆಳೆಯರ ಹತ್ರ ಇದ್ದಾಗ ನಿಮ್ಗೆ ಸಂತೋಷ ಆಗೋದು, ನಿಮ್ಮ ಬಾಂಧವರು ನಿಮ್ಮ ಬಂಧುಗಳು ಸ್ವಲ್ಪ ಹತ್ರ ಇದ್ದಾಗ ಸಂತೋಷ ಆಗೋದು. ಹೌದಾ? ಸ್ವಲ್ಪ ಪ್ರತಿಕ್ರಿಯೆ ತೋರಿಸಿ, ಕಲ್ಲಿನ ಬಂಡೆಗಳಾಗಿರ್ಬೇಕು ಏನು? ಹೌದಾ? ಈ ಕ್ಲಾಸಿಗೆ ನೀವು ಸ್ಟೂಡೆಂಟ್ಸ್ ಆಗಿರ್ಬೇಕು, ಆಕ್ಟಿವ್ ಆಗಿರ್ಬೇಕು. ಅದನ್ನ ಏನಂತ ಕೇಳಿದ್ರೆ, ಇವತ್ತು ಈ ನಿಮ್ಗೆ ಎಷ್ಟೆಷ್ಟು ನಿಮ್ಮ ಹೃದಯದಲ್ಲಿ ನೀವು ಪ್ರೇಮವನ್ನು ಬೆಳೆಸ್ಕೊಳ್ತೀರಿ ಅಷ್ಟು ನಿಮ್ಮ ಮನಸ್ಸಿಗೆ ಆನಂದ ಜಾಸ್ತಿ. ಅದನ್ನು ಪ್ರಾಕ್ಟೀಸ್ ಮಾಡ್ಬೇಕು. ಮೊದಲು ನೀವು ಪರಿವರ್ತನೆ, ಹೃದಯ ಪರಿವರ್ತನೆ ಅಭ್ಯಾಸ ಮಾಡ್ಬೇಕಾದ್ರೆ ಯಾವ್ದನ್ನು ಕೇಳಿದ್ರೆ, ಹೃದಯಕ್ಕೆ ಪ್ರೇಮ ಧರ್ಮವನ್ನು ತುಂಬಿಕೊಳ್ಳೋದು. ಐ ಲವ್ ಆಲ್, ಐ ಲವ್ ಎವ್ರಿಬಡಿ ಅಂತ ಅಲ್ಲಿಂದ ಪ್ರಾರಂಭ ಮಾಡಿ. ನಾನು ಪ್ರತಿಯೊಬ್ಬರನ್ನು ಪ್ರೀತಿಸ್ತೇನೆ, ಎಲ್ಲರೂ ನನಗೆ ಬೇಕು, ಎಲ್ಲರೂ ನನಗೆ ಪ್ರಿಯರಾದವರೇ, ಎಲ್ಲರೂ ಸುಖವಾಗಿರ್ಲಿ ಅಂತ ಹೇಳೋದ್ರಿಂದ ಪ್ರಾರಂಭ ಮಾಡಿ. ಯಾಕೆ? ಎಲ್ಲರೂ ಸುಖವಾಗಿರ್ಲಿ, ಎಲ್ಲರೂ ನಾನು ಪ್ರೀತಿಸ್ತೇನೆ ಅಂತ ಹೇಳುವಂತಹ ಮಾತು ನೇರವಾಗಿ ನಿಮಗೆ ಲಾಭವನ್ನು ತಂದು ಕೊಡ್ತದೆ. ಯಾಕೆ? ಅದೇ ನಾನು ಹೇಳಿದೆ, ಜಯಕ್ಕೆ ಕಾರಣ ಅಲ್ಲಿರೋದು. ನೀವು ನಾಳೆ ಜಯವನ್ನು ಪಡಿಬೇಕಾದ್ರೂ ಕೂಡ ನಾನು ಹೇಳಿದ್ರೆ ಹೃದಯ ಪರಿವರ್ತನೆ ಮಾಡಬೇಕು. ಹೃದಯ ಪರಿವರ್ತನೆ ಮಾಡಿದಾಗ ಮುಖ್ಯವಾಗಿ ನಿಮ್ಮ ಪ್ರೇಮ, ಅದು ನಿಮ್ಮ ಪ್ರೇಮವನ್ನು ನೀವು ಡೈರೆಕ್ಟ್ ಆಗಿ ನೀವು ದುಡ್ಡಾಗಿ ಕನ್ವರ್ಟ್ ಮಾಡ್ಕೊಳ್ಳೋಕ್ಕಾಗ್ತದೆ. ಹಾಗೆ ಹೇಳಿದ್ರೆ ನಿಮ್ಗೆ ಹೆಚ್ಚು ಇಂಟ್ರೆಸ್ಟ್ ಆಗ್ತದೆ. ಹಾಗಾದ್ರೆ ಸ್ವಲ್ಪ ನೋಡೋಣ, ಇದನ್ನು ಮನೆಯಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ನಾನು ತಮಾಷೆ ಹೇಳೋದಲ್ಲ. ಇವತ್ತು ನಮ್ಮ ಜನ ಇಷ್ಟು ಬಂದು ಇಲ್ಲಿ ಡೊನೇಷನ್ ಕೊಡ್ತಾರೆ. ಯಾಕೆ? ಏನು ಅವ್ರಿಗೆ ದುಡ್ಡು ಇಡ್ಲಿಕ್ಕೆ ಪೆಟ್ಟಿಗೆಯಲ್ಲಿ ಜಾಗ ಇಲ್ಲದೆಯಾ, ಅಥವಾ ದುಡ್ಡು ಹೆಚ್ಚಾಗ್ಯಾ, ಅದು ಇದು ವೇಸ್ಟ್ ಸ್ವಲ್ಪ, ಅಥವಾ ನಮ್ಮ ಲೋಕಸೇವಾ ಸಂಸ್ಥೆಯನ್ನು ಒಳ್ಳೆ ಕೆಲಸ ಮಾಡ್ತಾರೆ, ಸ್ವಲ್ಪ ಒಳ್ಳೇದಾಗಲಿ ಅವರು ಅಂತ ಹೇಳಿ ಉದಾರತೆ ಏನಿಲ್ಲ, ಏನೂ ಅಲ್ಲ. ದುಡ್ಡು ಬಹಳ ಆಸೆ ಇದೆ ಅವ್ರಿಗೆ, ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡಿ. ಈ ದುಡ್ಡು ಬಿಚ್ಚುವಾಗ ಉಂಟಲ್ಲ, ಎಷ್ಟು ರಾತ್ರಿ, ಒಂದೆರಡು ರಾತ್ರಿ ನಿದ್ದೆ ಮಾಡಿರ್ಲಿಕ್ಕಿಲ್ಲ ಅವ್ರು. ಅಯ್ಯೋ ಇಷ್ಟು ಕಳ್ಕೊಳ್ಬೇಕಲ್ಲ ನಾವು ಅಂತ ಭಾವಿಸ್ಕೊಂಡಿದ್ದಾರೆ. ಆದ್ರೂ ಯಾಕೆ ಕೊಡ್ತಾರೆ ಅಂತ ಕೇಳಿದ್ರೆ, ಅಲ್ಲಿ ನಮ್ಮ ಮಕ್ಕಳ ಪರಿವರ್ತನೆಗೆ ಬೇಕಾದ ಒಂದು ಏರ್ಪಾಡು ಉಂಟು, ಅದು ಎಲ್ಲಿಯೂ ಇಲ್ಲ. ಆ ಒಂದು ವಿದ್ಯೆ, ಆ ಒಂದು ಕಲೆ ಅಲ್ಲಿ ಉಂಟು ಅಂತ ತಿಳ್ಕೊಂಡಿದ್ದಾರೆ. ಹಾಗಾದ್ರೆ ಆ ಮಕ್ಕಳನ್ನು ಪರಿವರ್ತನೆ ಮಾಡೋದು ಯಾರು? ಅಧ್ಯಾಪಕರು. ಅಧ್ಯಾಪನ ಪರಿವರ್ತನೆ ಮಾಡೋದು ಯಾರು? ಅದು ನಾನೇ ಮಾಡ್ಬೇಕು. ನಿಮ್ಮನ್ನು ನಾನು ಪರಿವರ್ತನೆ ಮಾಡ್ಬೇಕು, ನೀವು ಮತ್ತೆ ಮಕ್ಕಳನ್ನು ಪರಿವರ್ತನೆ ಮಾಡ್ಬೇಕು. ಹಾಗೆ ನಾನು ಈ ಪರಿವರ್ತನೆ ಮಾಡುವಂತಹ ಕಲೆ ಅದೇ ದುಡ್ಡಾಗಿ ಬರೋದು. ಯೋಚನೆ ಮಾಡ್ಕೊಳ್ಳಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ಪರಿವರ್ತನೆ ಮಾಡೋ ಕಲೆ ಯಾವುದು? ಅದೇ ಪ್ರೇಮ. ಹಾಗೆ ಈ ಪ್ರೇಮವನ್ನು ಡೈರೆಕ್ಟ್ ಆಗಿ ದುಡ್ಡಾಗಿ ನಾವು ಕನ್ವರ್ಟ್ ಮಾಡ್ಕೊಂಡಾಗ ಇದು ಇನ್ನೊಬ್ಬರಿಗೆ ದೋಗಿ ಮಾಡಿ ಅಲ್ಲ, ಇನ್ನೊಬ್ಬರಿಗೆ ಮೋಸ ಮಾಡಿ, ನ್ಯಾಯವಾದಂತ ಧರ್ಮಬದ್ಧವಾದಂತಹ ವಿಧಾನದಿಂದ. ಅದೇ ನಾನು ನಿಮಗೆ ಹೇಳೋದು. ಇದನ್ನು ನೀವು ನಾಳೆ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಹಾಗಂತಾರೆ ನಾವು ಹಾಗೆ ಲೋಕಸೇವಾ ಸಂಸ್ಥೆಯನ್ನು ಕಟ್ಟಿದ್ದು, ಅಥವಾ ನಾನು ಈ ದೇವರು ಹಿಡಿದದ್ದು ಹಾಗೆ ದುಡ್ಡು ಮಾಡ್ಲಿಕ್ಕೆ ಅಂತ ಕೇಳಿದ್ರೆ ಖಂಡಿತವಾಗಿಲ್ಲ. ಯಾಕೆ? ಚೆನ್ನಾಗಿ ದುಡ್ಡು ಮಾಡ್ಬೇಕು ಕಣೋ,
ಅದನ್ನು ತುಂಬಾ ಪ್ರೀತಿ ಮಾಡೋಣ ಅಂತ ಹೇಳಿಬಿಟ್ರೆ ಆ ಪ್ರೀತಿ ಬೆಳೆದೇ ಇಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂತ ಕೇಳಿದ್ರೆ, ನಾನು ಪರಿವರ್ತನೆಯ ಕೇಂದ್ರ ಬಿಂದು ಆಗ್ಬೇಕು, ಇನ್ನೊಬ್ಬನ್ನು ಪರಿವರ್ತನೆ ನಾನು ಮಾಡೋದಕ್ಕೆ ನಾನು ಕಲಿಬೇಕು. ಯಾಕೆ? ಅವನು ಸುಖಿಯಾಗಿರ್ಬೇಕು. ಆದ್ರಿಂದ ಅವನು ಸುಖಿಯಾಗಿರೋದಕ್ಕೆ ಅವನು ಪರಿವರ್ತನೆ ಮಾಡಬೇಕು. ಅದನ್ನು ಅವನು ತುಂಬಾ ನಾನು ಗಾಢವಾಗಿ ಪ್ರೀತಿಸ್ತೇನೆ. ಇಷ್ಟೇ ಕಾರಣ ಇಟ್ಕೊಂಡು ನಿಸ್ಪೃಹತೆ. ಆ ನಿಸ್ಪೃಹತೆ ಇಟ್ಕೊಂಡಾಗ್ಲೇ ಅದಕ್ಕೆ ಒಂದು ರೀತಿ ದೈವಿಕ ಒಂದು ಕಲೆ ಬರ್ತದೆ. ಆಗಲೇ ಅದಕ್ಕೆ ಏನು ಲಕ್ಷ್ಮಿ ಉಳಿಯುವುದು. ನಾನು ಹಿಂದೆ ಹೇಳ್ತಾ ಇದ್ದೆ, ಏನಂತ ಕೇಳಿದ್ರೆ ದುಡ್ಡು ದೊಡ್ಡ ಸಂಗತಿ ಅಲ್ಲ, ಆದ್ರೆ ನಮ್ಗೆ ಜನ ಬೇಕು ಅಂತ. ಒಳ್ಳೆ ಯೋಗ್ಯರ ಜನ ಸಿಕ್ಕುವುದೇ ನಮ್ಗೆ ದೊಡ್ಡ ಸಂಗತಿ. ದುಡ್ಡು ದೊಡ್ಡದಲ್ಲ, ದುಡ್ಡು ಎಷ್ಟು ಬೇಕಾದ್ರೂ ಬರ್ತದೆ ಅಂತ. ಆದ್ರೆ ಮತ್ತೆ ನಾನು ಹೇಳಿದಂತೆ ಮಾತ್ರ ಕುರಿತು ನನಗೆ ಸಂಶಯ ಉಂಟಾಗಿತ್ತು. ಏನಂತ ಕೇಳಿದ್ರೆ, ನಾನು ಹೀಗೆ ಹೇಳಿಬಿಟ್ಟಿದ್ದಲ್ಲ, ಆದ್ರೆ ದುಡ್ಡೇ ಕಾಣೋದಿಲ್ಲವಲ್ಲ. ಈಗ ಸಾಲದಲ್ಲೇ ಇದ್ದೇವಲ್ಲ ನಾವು, ಏನು ಮಾಡಿ ದುಡ್ಡು ಬರೋದಿಲ್ಲ, ದುಡ್ಡು ಎಷ್ಟು ಬೇಕಾದ್ರೆ ಬರ್ತದೆ ನಾನು ಹೇಳಿದ್ದಿಲ್ಲ. ಮಾತಿನ ಅರ್ಥ ಏನು? ಇದು ಬಹುಶಃ ಸುಳ್ಳೇನೋ ಅಂತ ನಾನು ಅಂದ್ಕೊಂಡೆ. ನನ್ನ ಅಮ್ಮ ನನ್ನ ಆಸೆ ಮಾಡ್ತೀನಿ, ಹೇಳ್ತಾ ಇದ್ದೆಲ್ಲ ದುಡ್ಡು ಎಷ್ಟು ಬೇಕಾದ್ರೆ ಸಿಗ್ತದೆ, ಜನ ಸಿಗೋದಿಲ್ಲ ಅಂತ ಹೇಳಿ. ಈಗ ಜನ ಇದ್ದಾರಲ್ಲ, ನೀವು ದುಡ್ಡೇ ಇಲ್ಲವಲ್ಲ ಅಂತ ಹೇಳ್ತಾ ಇದ್ದೆ ನೋಡಿ. ಆ ಮಾತು ಏನು ಸ್ವಲ್ಪ ಕಾಯಬೇಕಾಗಿ ಬಂತು ಅಷ್ಟೇ. ಏನು ದುಡ್ಡು ಎಷ್ಟು ಬೇಕಾದ್ರೆ ಬರ್ತದೆ, ಆದ್ರೆ ಜನ ಇಲ್ಲ, ನಮಗೆ ಜನ ಬೇಕಾದ್ದು ಅಂತ ಹೇಳೋ ಮಾತು ಸತ್ಯ ಎಂಬುದು ನಾವೀಗ ನಮಗೆ ಗೊತ್ತಾದಾಗ ಆಗ್ತದೆ. ಹಾಗೆ ಇನ್ನೀಗ ದುಡ್ಡು ಆಗಿರೋ ಎಲ್ಲ ಸಮಸ್ಯೆ ಎಲ್ಲ ಪರಿಹಾರ ಆದ್ರೆ, ಇನ್ನು ಪರಿಹಾರ ಆಗಿಲ್ಲ, ಆದ್ರೆ ದುಡ್ಡು ಒದಗುವುದು ಹೇಗೆ ಎಂಬ ದಾರಿ ನಮಗೆ ಗೊತ್ತಾಗಿದೆ. ಇನ್ನು ಮಾಡ್ಕೊಳ್ಬಹುದು. ಹೇಗೆ? ಸುಲಿಗೆ ಮಾಡಿ ಅಲ್ಲ, ಆದ್ರೆ ನ್ಯಾಯವಾದಂತ ಏನು ನಮ್ಮ ಹೃದಯದ ಧರ್ಮ ಏನಿದೆ, ಆ ಪ್ರೇಮ ಏನಿದೆ, ಅದನ್ನು ಬೆಳೆಸಿಕೊಂಡೆ. ಯಾಕೆ? ಅದು ಬೇಕಾಗಿದೆ. ಇವತ್ತು ಸ್ಕ್ಯಾರ್ಸ್ ಕಮೋಡಿಟಿ ಯಾವುದು ಅಂತ ಕೇಳಿದ್ರೆ ಅಕ್ಕಿ ಅಲ್ಲ, ಗೋಧಿ ಅಲ್ಲ, ರಾಗಿ ಅಲ್ಲ, ಜೋಳ ಅಲ್ಲ, ಅಥವಾ ಬೇರೆ ಯಾವ ಪೆಟ್ರೋಲ್ ಯಾವುದೂ ಅಲ್ಲ. ಬಹಳ ಸ್ಕ್ಯಾರ್ಸ್ ಕಮೋಡಿಟಿ ಯಾವುದು ಅಂತ ಕೇಳಿದ್ರೆ ನಾವು ಪ್ರೇಮ ಒಂದು ಬಗ್ಗೆ ಇಲ್ವೇ ಇಲ್ಲ. ಎಲ್ಲಿ ಹೋದ್ರು, ಯಾವ ಅಂಗಡಿಯಲ್ಲಿ ಹೋದ್ರು, ಯಾವ ಮನೆಯಲ್ಲಿ ಹೋದ್ರು, ಎಲ್ಲಿಯೂ ಪ್ರೇಮ ಸಿಗುವುದಿಲ್ಲ. ಎಲ್ಲ ಅಂತ ಕೇಳೋದು, ಮುಖ ಉರಿ ಮಾಡಿಕೊಂಡು ಅಂತ ಕೇಳ ಭೂತದ ಅಂದ್ರೆ ಪ್ರೇಮವೇ ಇಲ್ಲ. ಗಂಡ ಹೇಳ್ತಿದ್ರು ಕೂಡ ಅಲ್ಲಿಯೂ ಪ್ರೇಮ ಇಲ್ಲ. ಈ ಗಂಡ ಹೇಳ್ತಾನೆ ಹಾಪ್ಕೊಂಡು ಅವಳು ಹೇಳ್ತಾನೆ ಎಲ್ಲ ಹೀಗೆ ನೋಡಿ. ಮನೆಗೆ ಹೋಗಿ ನೋಡಿ, ಕಾರಲ್ಲಿ ಹೋಗ್ತಾನೆ, ಗಂಡ ಹೆಂಡತಿ ಹೋಗ್ತಾರೆ, ಗಂಡ ಡ್ರೈವ್ ಮಾಡ್ತಾನೆ, ಹೆಂಡತಿ ಮೂರು ದೂರ ಹೀಗೆ ಹೋಗ್ತಾನೆ. ಗಂಡ ಹೆಂಡತಿ ಪ್ರೇಮಲ್ಲಿ ಇರ್ಬೇಕಾದ್ರೆ ಯಾರು? ಅವರೊಳಗೆ ಪ್ರೇಮ ಇದೆ. ಅಣ್ಣ ತಮ್ಮ ಅವರೊಳಗೆ ಪ್ರೇಮ ಇಲ್ಲ, ಅವರೊಳಗೆ ಜಗಳ. ತಂದೆ ಮಕ್ಕಳೊಳಗೆ ಅವರೊಳಗೆ ಜಗಳ, ತಾಯಿ ಮಕ್ಕಳೊಳಗೆ ಜಗಳ. ಪಾಲ್ ಒಬ್ಬ ತಂದೆ ಒಬ್ಬ ಮಗ, ಆದ್ರೆ ಅವರ ಪಾಲ್ ಇವ ಬೇರೆ ಅವರೇ. ಇದು ದಿಸ್ ಇಸ್ ಲೈಫ್. ಹಾಗೆ ಪ್ರೇಮ ಅಂದ್ರೆ ಎಲ್ಲಿದೆ? ಪ್ರೇಮವೇ ಇಲ್ಲ. ಅದೇ ಸ್ಕ್ಯಾರ್ಸ್ ಕಮೋಡಿಟಿ ಅಂದ್ರೆ ಅದು. ಆದ್ರೆ ಈ ಸ್ಕ್ಯಾರ್ಸ್ ಕಮೋಡಿಟಿ ಏನ್ ಮಾಡ್ಬೇಕು, ಅದು ನೀವು ಬೆಳೆಸ್ಕೊಳ್ಬೇಕು. ಒಳ್ಳೆ ನಿಮ್ಗೆ ಪ್ರೈಸ್ ಸಿಗ್ಬೇಕಾದ್ರೆ, ಚೆನ್ನಾಗಿ ನಿಮ್ಗೆ ಮಾರ್ಕೆಟ್ ನಲ್ಲಿ ಬೆಲೆ ಬರ್ಬೇಕಾದ್ರೆ, ನಮ್ಗೆ ಎಲ್ಲಿ ಊರಲ್ಲಿ ಇಲ್ಲದ ಬೆಳೆ, ತುಂಬಾ ಡಿಮಾಂಡ್ ಇರೋದು ನೀವು ಬೆಳೆಸ್ಬೇಕು. ಅದಕ್ಕೆ ಭಾರಿ ಬೆಲೆ. ಅದೇ ಯಾವುದು ಪ್ರೇಮ, ಭಾರಿ ಬೆಲೆ ಇದೆ ಅದಕ್ಕೆ. ಇವತ್ತಿಗೆ ನಾವೇನು ಉದಾಹರಣೆ ನಾನು ಹೇಳೋದು, ನೀವು ಹೋಟ್ಲ್ ಅಂತೀವಿ ನಾನು ಮಂಗಳೂರಿಗೆ, ನಿಮ್ಗೇನು ಸ್ಪೆಷಾಲಿಟಿ ಅಂದ್ರೆ ಅವ್ರ ಲವ್ ಈಸ್ ಅವರ ಸ್ಪೆಷಾಲಿಟಿ ಅಂತ ಬೋರ್ಡ್ ಮಾತ್ರ ಅಲ್ಲ, ಕೆಲವರ ಬೋರ್ಡೇ ಆಗ್ತಾರೆ. ಏನು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಅವರ್ ಮಾಟೋ, ಒಂದು ಬೋರ್ಡ್ ಮಾತ್ರ ಇರೋದು, ಮತ್ತೇನಿಲ್ಲ. ಇದು ಬೋರ್ಡ್ ಅಲ್ಲ. ಏನು ಹೃದಯಪೂರ್ವಕವಾಗಿ ಆ ತತ್ವ ಅನುಸರಣೆ ಮಾಡಿಕೊಂಡ್ರೆ, ನಿಮ್ಮ ಕಾಫಿ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಅಂದ್ರೂ ಕೂಡ ಜನ ಏನು ಲಾಮ್ ಕಟ್ಟಿ ಬರ್ತಾರೆ. ಯಾಕೆ? ನಿಮ್ಮ ಪ್ರೇಮಕ ಯಾಕೆ ಅದು ಬೇಕಾಗಿದೆ, ಅದೆಲ್ಲಿಯೂ ಇಲ್ಲ. ಆ ಪ್ರೇಮ ಎಲ್ಲಿಯೂ ಸಿಗೋದಿಲ್ಲ. ಅದನ್ನು ಬೆಳೆಸ್ಕೊಳ್ಬೇಕಾಗಿ ಮೊದಲು. ಆದ್ರೆ ದುಡ್ಡಿಗಾಗಿ ಅಂತ ನೆನೆಸ್ಕೊಳ್ಬೇಡಿ. ಇದನ್ನು ನಿಮ್ಗೆ ಕಡೆ ಒಂದು ಮೋಟಿವೇಶನ್ ಬರೋಕೆ ನಾನು ಹೇಳಿದೆ, ಲಾಸ್ಟ್ ಪಾಯಿಂಟ್ ಅಲ್ಲಿ ಬಂದು ನಿಲ್ತದೆ. ಆದ್ರೆ ಅದನ್ನು ಮಾತ್ರ ಎಣಿಸ್ಕೊಳ್ಬೇಡಿ. ಎಣಿಸ್ಕೊಳ್ಳಾಗ ಏನಾಗಬೇಕು, ನನ್ನ ಹೃದಯ ಧರ್ಮ ಇದು, ಈ ಪ್ರೇಮವೇ ನನ್ನ ಧರ್ಮ, ಈ ಪ್ರೇಮ ಧರ್ಮ ನಾನು ಬೆಳೆಸ್ಕೊಳ್ಬೇಕು. ಇದರ ಪರಿಣಾಮ ನಾನು ತುಂಬಾ ಆನಂದ ಪಡ್ಲಿಕ್ಕೆ ಸಾಧ್ಯ. ಮಾತ್ರ ಅಲ್ಲ, ಇನ್ನೊಬ್ಬರನ್ನು ಪರಿವರ್ತನೆ ಮಾಡ್ಲಿಕ್ಕೆ ಇದು ಒಳ್ಳೆಯ ಸಾಧನೆ. ಆ ಪರಿವರ್ತನೆ ಮಾಡಿ ನಾನು ಯಾವ ಕಾರ್ಯವನ್ನು ನಾನು ಯಶಸ್ವಿಯಾಗಿ ಜಯಪ್ರದಾಗ ನಾನು ಮಾಡ್ಬೋದು. ನನ್ನ ಮನೆ ನಾನು ಚೆನ್ನಾಗಿ ನಡೆಸ್ಬೋದು. ಏನೆಲ್ಲ ಮನೆ ನಡೆಸಬೇಕು ಅಂತ ಹೇಳೋರು ಇದ್ದಾರಲ್ಲ, ಬೇರೆ ನಿಮ್ಗೆ ಆಗದೆ ಹೋದ್ರು ಕೂಡ ಏನಾಗಬೇಕು, ಪ್ರತಿಯೊಬ್ಬರು ಕೂಡ ಅವನ ಮನೆಗೆ ಒಬ್ಬ ಆಡಳಿತಗಾರನ ಆಗ್ಬೇಕು. ಅವನ ಹೆಂಡತಿ ಮಕ್ಕಳಾದ ಅವನು ಹೇಳಿದಾಗೆ ಕೇಳಬೇಕು. ಅವನ ಹೆಂಡತಿ ಮಕ್ಕಳ ಹೇಳಿದಾಗ ಕೇಳೋದಿಲ್ಲ ಅಂತ ಅದು ಹೇಗೆ ನಡೆಸೋದು ಮನೆ? ಅವನ ಜೀವನ ಬಹಳ ದುರಂತ ನಾಟಕ ಆಗ್ಬಿಡ್ತದೆ. ಅದು ಇದು ಬೇಕೇ ಬೇಕು. ಆದ್ದರಿಂದ ಹೃದಯದಲ್ಲಿ ಈ ಪ್ರೇಮವನ್ನು ಬೆಳೆಸೋದು ನಿಮಗೆ ಪ್ರಧಾನವಾದಂತಹ ಒಂದು ಕಾರ್ಯವನ್ನಾಗಿ ನೀವು ಇಟ್ಟುಕೊಳ್ಳಬೇಕು. ಆಮೇಲೆ ಅಲ್ಲಿ ಏನಾಗಬೇಕು, ಈ ಪ್ರೇಮ, ನಿಮ್ಮ ಹೃದಯದ ಪ್ರೇಮವನ್ನು ಬೆಳೆಸಿ ಇನ್ನೊಬ್ಬರ ಹೃದಯದಲ್ಲಿ ಆ ಪ್ರೇಮವನ್ನು ಬೆಳೆಸುವ ಈ ಪರಿವರ್ತನೆ ಮಾಡೋದಕ್ಕೆ ಇನ್ನೊಂದು ಆಗ್ಬೇಕಾದ್ದೇನೆಂದ್ರೆ, ನನ್ನ ಕಾರ್ಯಗಳಲ್ಲಿ, ನನ್ನ ಮಾತುಗಳಲ್ಲಿ, ನನ್ನ ವ್ಯವಹಾರಗಳಲ್ಲಿ, ನನ್ನ ಭಾವನೆಗಳಲ್ಲಿ, ನನ್ನ ವಿಚಾರಗಳಲ್ಲಿ ಏನು ತಪ್ಪಿದೆ ಅಂತ ಕಂಡುಕೊಂಡು ಅನ್ವೇಷಣೆ ಮಾಡಿ. ಅದಿನ್ನು ಅಲ್ಲಿಂದ ಪ್ರಾರಂಭ. ಏನು, ನನ್ನಲ್ಲಿ ಏನು ತಪ್ಪಿದೆ, ನಾನು ನಿರ್ದೋಷಿ ಆಗ್ಬೇಕು. ಅಂದ್ರೆ ನಾನು ದೋಷರಹಿತನಾಗಬೇಕು. ನಲ್ಲಿ ಯಾವುದೇ ಕುಂದುಕೊರತೆ ಇರಬಾರದು ಅಂತಾರೆ. ಏನಾಗಬೇಕು, ಪ್ರತಿಯೊಂದನ್ನು ಹೆಕ್ಕಿ 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 ತೆಗಿಬೇಕು. ಸಣ್ಣ ಸೂಕ್ಷ್ಮವಂತ ಕೊರತೆಗಳನ್ನು ಕೂಡ ನಾನು ತೆಗಿಬೇಕು. ಏನು ಹೆಚ್ಚು ಕಡಿಮೆ ಇರಬಾರ್ದು, ತಪ್ಪುಗಳೇ ಇರಬಾರ್ದು. ಅದನ್ನ ಆ ರೀತಿಯಲ್ಲಿ ಏನಾಗಬೇಕು, ಸರ್ವಾಂಗ ಸುಂದರವಾಗಿ ವ್ಯಕ್ತಿತ್ವ ಬೆಳಗಬೇಕು. ನಾನು ಯಾರು ಹೆಕ್ಲಿಕ್ಕೆ ಸಾಧ್ಯ? ಅವನವನೇ ಹೆಕ್ಲಿಕ್ಕೆ ಸಾಧ್ಯ. ಆದ್ರಿಂದ ನನ್ನ ತಪ್ಪು ಏನು ಅಂತ ತಿಳ್ಕೊಳ್ಳೋದೇ ಮೊದಲ ಕೆಲಸ. ನಿಮ್ಮ ಹೃದಯ ನೀವು ಪರಿವರ್ತನೆ ಮಾಡುವಲ್ಲಿ, ನಿಮ್ಮ ಹೃದಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಮೊದಲ ಕಾರ್ಯ ಏನು ಅಂತ ಕೇಳಿದ್ರೆ, ನನ್ನ ತಪ್ಪುಗಳು ಎಲ್ಲಿವೆ ಅಂತ ಕಂಡುಕೊಳ್ಳೋದು. ಇವತ್ತು ಲೋಕದ ರೂಢಿ ಹೇಗೆ, ಇದಕ್ಕೆ ಸರಿ ವ್ಯತಿರಿಕ್ತವಾಗಿ ಇನ್ನು ಪ್ರತಿಯೊಬ್ಬರಲ್ಲಿ ಕೂಡ ಇನ್ನೊಬ್ಬರ ತಪ್ಪುಗಳ ದೊಡ್ಡ ಪಟ್ಟಿಯೇ ಇದೆ.
ಮಿಸ್ಟರ್ ಎಕ್ಸ್ ಹೇಗೆ ಅಂತ ಕೇಳಿದ್ರೆ ಅವನು ಇದೊಂದು ಅವನು ತಪ್ಪು, ಮತ್ತೊಂದು ಅವನು ತಪ್ಪು, ಆಮೇಲೆ ಇದೊಂದು ಅವನು ತಪ್ಪು. ಎಕ್ಸ್ ವೈದ್ ಹೇಗೆ ಅವನು ಬಾಕಿ ಎಲ್ಲ ಸರಿ, ಇದೊಂದು ಅವನು ತಪ್ಪು, ಮತ್ತೊಂದು ಒಂದು ತಪ್ಪು, ಮಗದೊಂದು ತಪ್ಪು, ಎಲ್ಲ ಪಟ್ಟಿ 3, 4, 5, 6 ತಪ್ಪುಗಳು ಬೇಕಾದ್ರೆ ಪಟ್ಟಿ ಹೇಳ್ತೇನೆ. ಪ್ರತಿಯೊಂದು ಅಂತ ನಿಮ್ಮಲ್ಲಿ ಉಂಟಿಗೆ ಸಾಮಾನ್ಯ ನಿಮ್ಮ ವ್ಯವಹಾರಕ್ಕಿರೋದು ಇಂಥವ್ರು ಏಯಿಂದ ಶುರು ಮಾಡಿ ಝಡ್ಡಿನ ತನಕ ಪ್ರತಿಯೊಂದು ಅವ ಹೇಗೆ ಅಂತ ಕೇಳಿದ್ರೆ ಅವನು ಇದೆಲ್ಲ ತಪ್ಪು, ಅದೆಲ್ಲ ತಪ್ಪು, ಮತ್ತೊಂದು ತಪ್ಪು, ಅಷ್ಟೇ, ಅದೆಲ್ಲ ತಪ್ಪು, ಅವನು ಸರಿ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನಂತ ಕೇಳಿದ್ರೆ ನಾನು ಕರೆಕ್ಟ್ ಪರ್ಫೆಕ್ಟ್ ಆಗಿದೆ, ಇವನು ಸರಿ ಇಲ್ಲ, ಅವನು ಅದೊಂದು ಮೋಸ, ಬೀದಿದೊಂದು ತಪ್ಪು, ಸೀದೊಂದು ತಪ್ಪು, ಹೀಗೆ ಎಕ್ಸ್ ವೈ ಝೆಡ್ ಅಂತ ಎಲ್ಲ ಸರಿ ಇಲ್ಲ, ನೀನು ನಾನು ಕರೆಕ್ಟ್. ಪ್ರತಿಯೊಬ್ಬರು ಇದೇ ತರ ಹೇಳ್ತಾರೆ, ನಾನೊಬ್ಬ ಕರೆಕ್ಟ್ ಇರುವುದು, ಎಲ್ಲರೂ ತಪ್ಪಿದ್ದಾರೆ ಅಂತ. ಹಾಗೆ ಯಾವ್ದಾಗಿರ್ಬೋದು ಸತ್ಯ? ಎಲ್ಲರೂ ತಪ್ಪೇ, ನನ್ನಲ್ಲಿ ತಪ್ಪುಗಳಿವೆ, ನಿಮ್ಮಲ್ಲಿ ತಪ್ಪುಗಳಿವೆ. ಹಾಗೆ ನನಗೆ ಏನು ಡಿಫರೆನ್ಸ್ ಅಂತ ಕೇಳಿದ್ರೆ ನನ್ನ ತಪ್ಪುಗಳು ಬಹಳ ಸೂಕ್ಷ್ಮವಾಗಿರ್ತದೆ, ಕೇವಲ ಭಾವನೆ ಮಟ್ಟದಿರ್ಬೋದು, ಅಥವಾ ಕಾರ್ಯದಲ್ಲಿ ಕೆಲವು ತಪ್ಪುಗಳು ಬಂದರೂ ಬರ್ಬೋದು ಅಂತ ಅದನ್ನು ಕಂಡು ನಾನು ಬಿಡುವುದ ಕಾರ್ಯದಲ್ಲಿ ಜೋರಾಗಿ ನಾನು ಬಿಡ್ತಾ ಇರ್ತೇನೆ. ನೀವೇನು ಮಾಡ್ತೀರಿ, ಜೋರಾಗಿ ಈ ತಪ್ಪುಗಳು ಇರುವುದೇ ಜಾಸ್ತಿ, ಅದು ಗೊತ್ತೇ ಆಗುದಿಲ್ಲ ಇಂಥ ತಪ್ಪುಗಳು ಏನುಂಟು, ತಪ್ಪುಗಳು ಇಲ್ಲ ಅನ್ನೋ ವಾದ ಮಾಡೋದು ಜಾಸ್ತಿ. ಆದ್ರೆ ನೋಡಿ ಯಾವುದೊಂದು ವಿಷಯಗಳು ಬರುವಾಗ ನಾವು ನಿಮ್ಗೆ ಮಿಸ್ಟೇಕ್ ತೋರಿಸ್ಕೊಟ್ಬಿಟ್ರೆ ಏನು ಮೊದಲು ಬರೋದೇನು, ಸಿಟ್ಟು, ತಪ್ಪು ನನ್ನಲ್ಲಿ ಇಲ್ಲ ಸರ್, ನನ್ನಲ್ಲಿ ಅಂತದೇನು ಇಲ್ಲ ಸರ್, ನೀವು ತಿಳ್ಕೊಂಡ್ರೆ ತಪ್ಪು ಸರ್, ಇದು ಫಸ್ಟಿಗೆ ಬರೋದು. ಮಕ್ಕಳಿಗಾದ್ರು ಸರಿ, ದೊಡ್ಡವರಿಗಾದ್ರು ಸರಿ, ಅದು ನಿಜವಾಗಿ ಏನಾಗಬೇಕು ಅಂತ ಕೇಳಿ ತಪ್ಪು ಉಂಟು ದಿನಲ್ಲಿ ಅಂತ ಹೇಳಿದಾಗ ಏನ್ ಮಾಡ್ಬೇಕು, ನಾವು ವೆಲ್ಕಮ್ ಮಾಡಿ ದಯವಿಟ್ಟು ಹೇಳಿ ಸರ್, ನಾನು ತಿದ್ದುಕೊಳ್ತೀನಿ, ಹೇಳಿ ನೋಡಿ ಇಂಥದ್ದು ಈ ಕೆಲಸ ಹೀಗೆ ಮಾಡ್ತೀನಿ, ಹಾ ಹೌದು ಸ್ವಲ್ಪ ಹಾಗೆ ಆಗ್ತದೆ, ನೀವು ತಿಳ್ಕೊಳ್ಳಿ. ನಂಬರ್ 1 ಇಂಥದ್ದು ಇನ್ನೊಂದು ಈ ತಪ್ಪು ಮಾಡ್ತೀವಿ, ಹಾ ಹೌದು ಇಂಥ ತಪ್ಪು ಮಾಡ್ತೀವಿ. ಹೀಗೆ ಈ ರೀತಿಯಲ್ಲಿ ನೀವು ಸತ್ಯ ಶೋಧಕರನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇನ್ನೊಬ್ರು ಹೇಳ್ಬೇಕಂತಿಲ್ಲ, ನಿಜವಾಗಿ ನೀವೇ ತಿಳ್ಕೊಳ್ಬೇಕು, ನಿಮ್ಮನ್ನು ನೀವು ವಿಮರ್ಶೆ ಮಾಡಿಕೊಂಡು ಏನು ನನ್ನ ತಪ್ಪಿದೆ ಅಂತ ನೋಡ್ಬೇಕು. ಹೇಗೆ ತಪ್ಪೆಂಬುದು ಎಲ್ಲಿಂದ ಪ್ರಾರಂಭ ಆಗ್ತದೆ, ಇನ್ನೊಬ್ಬನ ಕುರಿತು ನಿಮಗೆ ಹೃದಯದಲ್ಲಿ ಸೂಕ್ಷ್ಮವಾದೊಂದು ತಿರಸ್ಕಾರ ಬಂದುಬಿಟ್ರೆ ಸಾಕು. ಈಗ ಒಬ್ಬ ಮನುಷ್ಯ ಇದ್ದಾನೆ, ಅವನು ವಿಚಿತ್ರವಾದ ಮೀಸೆ ಬೆಳೆಸಿದ್ದಾನೆ ಅಂತ ಇಟ್ಕೊಂಡು, ಅವನ ಮೀಸೆ ನೋಡ್ಬಿಟ್ಟು ಇವನು ಮೀಸೆ ನೋಡ್ಬಲ್ಲ ಅಂತ ಸ್ವಲ್ಪ ತಿರಸ್ಕಾರ ನಿಮಗೆ ಬಂತು, ತಪ್ಪು. ಯಾಕೆ, ಪ್ರೀತಿ ಕಡಿಮೆ ಆಯ್ತು, ತಿರಸ್ಕಾರ ಬಂತು ನಿಮಗೆ, ಅಲ್ಲಿಂದಲೇ ಪ್ರಾರಂಭ ಆಯ್ತು, ತಪ್ಪು. ಜಗಳ ಮಾಡಬೇಕು ಅಂತಿಲ್ಲ, ಅವನು ನಾನೇನು ಹೇಳಿದ್ದೇನಾ, ಏನು ಹೇಳೋದೇ ಬೇಡ, ನಿಮ್ಮ ಮೀಸೆ ನೋಡ್ಬಾ ಏನಾಯ್ತು, ಅಲ್ಲ ಅವ್ರನ್ನ ಮೀಸೆ ಆಗಿದೆ ಅಂತ ನಾವು ಹೇಳಬೇಕು ಅಂತಿರಲಿಲ್ಲ. ತಿರಸ್ಕಾರ ನಾವು ಬಂದ್ರೆ ಸಾಕು, ಅಲ್ಲೇ ತಪ್ಪು. ಒಬ್ಬರ ಮುಖ, ಒಬ್ಬರ ಕಣ್ಣು, ಒಬ್ಬರ ಕಿವಿ, ಒಬ್ಬರ ಬಾಯಿ, ಒಬ್ಬರ ನಡೆ ರೀತಿ, ಅಥವಾ ಅವನ ಮಾತಿನ ರೀತಿ, ಒಬ್ಬ ಇದು ಮಾಡ್ತಾನೆ, ಏನು ಅವನಿಗೆ ಉಗ್ಗಿದೆ ಮಾತಿನಲ್ಲಿ ಅಂತ ಮಾತಾಡ್ತಾನೆ, ಅವನು ನೋಡ್ಕೊಂಡು ಏನು ನಿಮಗೆ ಒಂದು ಮಾತಾ ರೀತಿ ನೋಡಬಾರ್ದ ಅಂತ ಹಾಸ್ಯ ಮಾಡ್ತಾರೆ, ಹಾಸ್ಯ ಮಾಡೋದಿಲ್ಲ, ಬಾಯಲ್ಲಿ ಮನಸ್ಸಲ್ಲಿ ತಿರಸ್ಕಾರ ಇಟ್ಕೊಳ್ತೇವೆ, ಸಾಕು, ತಪ್ಪಲ್ಲ ಪ್ರಾರಂಭ. ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಎಣಿಸಿಕೊಂಡು ನಮಗೆ ತಿರಸ್ಕಾರ ಬರುವುದು, ವಿದ್ಯಾರ್ಥಿ ಇರ್ಬೋದು, ಅಥವಾ ನಮ್ಮ ಕಾರ್ಯಕರ್ತ ಇರ್ಬೋದು, ಅಧ್ಯಾಪನ ಇರ್ಬೋದು, ಅಲ್ಲೇ ತಪ್ಪು ಪ್ರಾರಂಭ, ಅದೇ ತಪ್ಪು. ಪ್ರೇಮ ಕಡಿಮೆ ಇರುವುದೇ ತಪ್ಪು. ನಿಜವಾಗಿ ಜಗಳ ಎಲ್ಲಿಂದ ಪ್ರಾರಂಭ ಅಂತ ಕೇಳಿದ್ರೆ ಪ್ರಶ್ನೆ ಜಗಳ ಆಗ್ತದೆ. ಅವನ ಹತ್ರ ಕೇಳಿದ್ರೆ ಅವ ಹೇಳ್ತಾನೆ ಅವನ ಮಾತು ಕೇಳೋ ಕಂಪ್ಲೀಟ್ ಇವನೇ ತಪ್ಪು ಅಂತ, ಇವನ ಮಾತು ಕೇಳೋ ಕಂಪ್ಲೀಟ್ ಅವನೇ ತಪ್ಪು ಅಂತ ಕೇಳ್ತಾನೆ ನೋಡಿ. ಹಾಗಾದ್ರೆ ಎಲ್ಲಿಂದ ಪ್ರಾರಂಭ ಆಗಿದೆ ಅಂತ ಕೇಳಿದ್ರೆ ಇವರಿಗೆ ಪ್ರೀತಿ ಪರಸ್ಪರ ಕಡಿಮೆ ಆದ್ರಿಂದ ಪ್ರಾರಂಭ ಆಗಿದೆ ಈ ಜಗಳ. ಪ್ರೀತಿ ಕಡಿಮೆ ಆಗೋದು ಮೊದಲ ಹೆಜ್ಜೆ, ಮತ್ತೆ ದ್ವೇಷ ಮೊದಲು ಬರೋದಲ್ಲ, ಪ್ರೀತಿ ಕಡಿಮೆ ಆಗೋದು ಮೊದಲು. ಪ್ರೀತಿ ಕಡಿಮೆ ಆದ್ರೂ ಏನಾಯ್ತು, ಒಬ್ಬರೊಬ್ಬರು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಿದೆ. ಈಗ ನಿಮಗೆ ಹತ್ರ ಕುಳಿತವ್ರು ಸ್ವಲ್ಪ ಪ್ರೀತಿಯವರು ಅಂತ ಆದ್ರೆ ಕಾಲು ಒರೆಸಿ ಬಿಟ್ರೆ ಆಗ ಏನು ಸಂತೋಷನೇ ಆಗ್ತದೆ. ಪ್ರೀತಿಯವರು ಹತ್ರ ಪ್ರೀತಿ ಎಲ್ಲ ಕೂತ್ಬಿಟ್ಟೆ ಮೈ ಮುಟ್ಟಬೇಡಿ ಅಂತ ಹೇಳ್ತಾರೆ. ಪ್ರೀತಿ ಇಲ್ಲದವರಾದ್ರೆ ಅವ್ರು ಮೈ ಮುಟ್ಟಿದ್ರೆ ತಿರಸ್ಕಾರ ಬರ್ತದೆ. ನೀವು ಪ್ರೀತಿ ಇದ್ದವರ ಅವರ ಕಾಲ ಮೇಲೆ ನಾವು ಈ ಕಾಲ ಇಟ್ಕೊಳ್ಳೋದು ಇನ್ನೂ ನಮಗೆ ಸಂತೋಷನೇ ಆಗ್ತದೆ ನೋಡಿ. ಆದ್ರೆ ಅವ್ರು ಮಾಡಿದ ಅಂದ್ರೆ ಅದಕ್ಕೆ ಹೇಳ್ತಾರೆ, ವೇರ್ ಲವ್ ಇಸ್ ಥಿಕ್ ಫಾಲ್ಟ್ ಈಸ್ ಥಿನ್. ಲವ್ ಥಿಕ್ಕಾಗಿ ದಪ್ಪವಾಗಿ ಪ್ರೇಮ ಇರುವಾಗ ಫಾಲ್ಟ್ ಈಸ್ ಥಿನ್, ತಪ್ಪೇ ಇಲ್ಲ. 2 ಜನ ಸೇರಿ ಆಚೆ ಹೋಗಿ ಜೋರ ಓಡೋ ಡಿಕ್ಕಿ ಹೊಡ್ಕೊಂಡ್ಬಿಟ್ರೆ ತಕೊಂಡು ಹೋಗ್ಬಿಟ್ರಿ. ಇನ್ನೂ ಬೇಡ ಆದ್ರೂ ಆಗ್ಬಿಟ್ರೆ ಏನ್ರಿ ಕಣ್ಣು ಕಾಣೋದಿಲ್ಲ ನಿಮಗೆ, ಕಣ್ಣು ಹೊಟ್ಟೆ ಹೋಗಿದ ಅಂತ ಕೇಳ್ತೇನೆ, ತಲೆ ಸರಿ ಇಲ್ಲ ನಿಮಗೆ ಅಂತ ಕೇಳ್ತೇನೆ. ಯಾಕೆ, ಅವ್ರ ಪ್ರೀತಿ ಇಲ್ಲ, ಆದ್ರೂ ತಪ್ಪು ಭಯಂಕರ, ಏನ್ ದಾರಿ ನಡೆ ನೋಡ್ಕೊಂಡು ಬರ್ಬೇಡ, ಏನಿದೆ ಹಾಗೆಲ್ಲ ನಡೆಯೋದು. ನಮ್ಮ ಗೆಳೆಯನೇ ಆಗ್ಬಿಟ್ರೆ ಒಳ್ಳೆ ನೋವಾಗಿದ್ರು ಕೂಡ ಒಳ್ಳೆದಾಗೆ ಬರ್ತಾನೆ ಇಷ್ಟೇ. ಅದೇ ತರ ಏನು, ವೇರ್ ಲವ್ ಇಸ್ ಥಿಕ್ ಫಾಲ್ಟ್ ಈಸ್ ಥಿನ್, ವೇರ್ ಲವ್ ಇಸ್ ಥಿನ್ ಫಾಲ್ಟ್ ಈಸ್ ವೆರಿ ವೆರಿ ಥಿಕ್. ಪ್ರೇಮ ಇಲ್ಲ ಹಾಗೇನಾಗ್ತದೆ, ತಪ್ಪು ಪ್ರತಿಯೊಂದು ತಪ್ಪುವೆ. ಏನ್ ಮಾಡೋದು, ನಿಂತ ತಪ್ಪು, ಕೂತ ತಪ್ಪು, ಮಾತಾಡಿದ ತಪ್ಪು, ನೋಡಿದ ತಪ್ಪು, ಮಾಡಿದ ತಪ್ಪು, ಎಲ್ಲ ತಪ್ಪೇ, ಎತ್ತಿದೆಲ್ಲ ತಪ್ಪೇ. ಅಂತ ತಪ್ಪು ಕಾಣುತ್ತೆ ನಮಗೆ. ಪ್ರೀತಿ ಇಲ್ಲದ ನಾವು ಏನ್ ಮಾಡಿದ್ರೆ ನಮಗೆ ತಪ್ಪೇ ಕಾಣುತ್ತೆ. ಅವ ನಕ್ಕು ಬಿಟ್ರೆ ಅದು ತಪ್ಪು. ನಮ್ಮನ್ನು ನಕ್ಕು ಬಿಟ್ರೆ ಯಾಕೆ ನಕ್ಕದ್ದು,
ಏನಿತ್ತು ಕೆಲಸ ನಿಮಗೆ ನಮ್ಮನ್ನು ಮುಖ ನೋಡಿ ನಗುದು ಅಂತ ಕೇಳ್ತಾರೆ. ನಗಲಿಲ್ಲ ಅಂತ ಇಟ್ಕೊಳ್ಳಿ, ಮುಖ ನೋಡಿ ನಗಬಾರ್ದ, ಅದೇ ಹೀಗೆ ಇದ್ದು ಬಿಡುದು, ಸ್ಮೈಲ್ ಅದು ಮಾಡಬಾರ್ದ ಅಂತ ಕೇಳ್ತಾರೆ. ಮನೆಗೆ ಇನ್ವಿಟೇಷನ್ ಕೊಟ್ರೆ ನೋಡಿ ನನ್ನ ಮನ ಸರಿ ಇಲ್ಲ ಅವನಿಗೆ, ಸುಮ್ಮನೆ ಇನ್ವಿಟೇಷನ್ ಕೊಟ್ಟಿದ್ರೆ ಕಪಟ ಅಂತ ಹೇಳಿ ಇನ್ವಿಟೇಷನ್ ಕೊಡಿದ್ರೆ ಯಾಕೆ ಇನ್ವಿಟೇಷನ್ ಅವ್ರು ಕೊಟ್ಟಿದ್ದಾನ, ಒಂದು ಕ್ರಮ ಪ್ರಕಾರ ಇನ್ವಿಟೇಷನ್ ಕೊಡಬಹುದಾಗಿತ್ತಲ್ಲ ಅಂತ ಹೇಳಿ. ಮನೆಗೆ ಬಂದ್ರೆ ಯಾಕೆ ಬಂದದ್ದು, ಮನಸ್ಸು ನಂತ ಸರಿ ಇಲ್ಲ ಯಾಕೆ ಮನೆಗೆ ಬಂದದ್ದು ಅಂತ ಕೇಳಿ. ಬರಲಿಲ್ಲ ಅನ್ನೋದು ಬಂದಾಗ ಮಾಡಿದ್ರೆ ಹೋಗಿ ಬಿಡಿ, ಮನಸ್ಸು ಸರಿ ಇಲ್ಲ ಅಂತ ಬರ್ಬೋದಾಗಿತ್ತಲ್ಲ ಅವನಿಗೆ, ಬಂದಿದ್ದಾನ. ಏನ್ ಮಾಡಿದ್ರು ತಪ್ಪೆ, ಪ್ರೀತಿ ಇಲ್ಲ ಅಂತ ಏನ್ ಮಾಡಿದ್ರು ತಪ್ಪೆ. ಒಂದು ಮದುವೆ ಆಯ್ತು ಮನೆಗೆ, ಆ ಮದುವೆ ಮನಸ್ಸು ಸರಿ ಇಲ್ಲ ಅಂತ ಬಂದಿದ್ದಾನೆ ಅಂತ ಆದ್ರೆ ಏನು ಅವ್ನು ಬಂದಿದ್ದಾನಲ್ಲ ಅಂತ ಸಂತೋಷ ಪಟ್ಕೊಳ್ಳೋದೇ ಇಲ್ಲ, ಮನಸ್ಸಲ್ಲಿ ಇಟ್ಟಿಟ್ಕೊಂಡು ಬಂದಿದ್ದಾನೆ. ಮಕ್ಕಳು ಎಷ್ಟಾಗಿರ್ಬೋದ ಈಗ ಮದುವೆ ನಮ್ದು ನೋಡಿ ಅಂತ ಹೇಳ ನೋಡಿ. ಈಗೆಲ್ಲ ಇದು ಲೋಕದ ರೂಢಿ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂತ ಕೇಳಿದ್ರೆ, ಈ ತಪ್ಪು ಇಲ್ಲದಾಗ ಆಗ್ಬೇಕಾಗಿದ್ರೆ ಏನಾಗ್ಬೇಕು, ಹೃದಯದಲ್ಲಿ ಪ್ರೇಮ ತುಂಬಾ ಬೆಳೆಸ್ಕೊಳ್ಳಿ. ಹ್ಯಾವ್ ಎ ಥಿಕ್ ಪ್ಯಾಡ್ ಆಫ್ ಲವ್, ಅದೇ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ. ಆದ್ರಿಂದ ನಮ್ಮ ತಪ್ಪು ದೊಡ್ಡದಾಗಿ ಕಾಣಬೇಕು, ಇನ್ನೊಬ್ಬರ ತಪ್ಪು ಚಿಕ್ಕದಾಗಿ ಕಾಣಬೇಕು. ಇದೇ ದೊಡ್ಡ ಕಲೆ, ಇದನ್ನು ತಿಳ್ಕೊಂಡ್ರೆ ಬಹಳ ದೊಡ್ಡ ಕಲೆ. ಇದನ್ನು ತಿಳ್ಕೊಂಡ್ಬಿಟ್ರೆ ಬೇರೆ ಎಲ್ಲ ಕಲೆಗಳು ನಿಮ್ಮ ಕೈವಶ ಆದಾಗೇನೆ. ಅದಕ್ಕೆ ಹೇಳೋದು, ನಾನು ನಿಮ್ಮ ತಪ್ಪನ್ನು ತೋರಿಸ್ಕೊಡುವಾಗ ಅಥವಾ ಈ ಬೇರೆ ಹಿರಿಯರು ತೋರಿಸುವ ಮೊದಲು ಕಲಿಬೇಕಾದ್ರೆ ಕೇಳಿದ್ರೆ, ಎಸ್ ಐ ರಿಯಲೈಸ್ ಮೈ ಮಿಸ್ಟೇಕ್, ನೀವು ಮೊದಲ ಕಲೆ. ನಾನು ಹೇಳ್ತೇನೆ, ಬೇರೆ ಸಂಸ್ಥೆಗಳಲ್ಲಿ ನೀವು ತಪ್ಪು ಮಾಡಿಬಿಟ್ರೆ ದಪ್ಪವಾಗಿ ಆದಷ್ಟು ಶೌಟ್ ಮಾಡ್ಬೇಕು ನೀವು, ನೋ ಸರ್ ನಾಟ್ ಎಟ್ ಆಲ್, ಐ ಹ್ಯಾವ್ ನಾಟ್ ಎಟ್ ಆಲ್ ಕಮಿಟೆಡ್ ಸಚ್ ಎ ಮಿಸ್ಟೇಕ್ ಅಂತ ಆದಷ್ಟು ದಪ್ಪವಾಗಿ ಗಟ್ಟಿಯಾಗಿ ಹೇಳ್ಬೇಕು. ಕಡೆ ತನಕ ಡಿನೈ ಮಾಡ್ತಾ ಹೋಗ್ಬೇಕು. ಇಲ್ಲವೇ ಇಲ್ಲ ಸರ್, ಚೆಕ್ ಉಂಟಾ ಸರ್, ಇಲ್ಲ ಚೆಕ್ ಇಲ್ಲವೇ ಇಲ್ಲ ಚ ಇಲ್ಲಪ್ಪ ಚ ಗೊತ್ತೇ ಇಲ್ಲ ನನಗೆ ಸರ್, ಇಲ್ಲ ನನಗೆ ಗೊತ್ತಾದ್ದು ಅಂತ ಹೇಳ್ಬೇಕು. ಹಾಗೆ ಹೇಳ್ಬಿಟ್ರೆ ಒಬ್ಬ ಚ ಇಲ್ಲೇ ಹಾಗಲ್ಲದೆ ಅದು ಸರಿ ವಿರುದ್ಧ. ಇಲ್ಲಿ ಎಂಥದ ಬ್ಲೆಂಡರ್ ಬೇಕಾದ್ರೆ ಮಾಡಿರ್ಲಿ, ಏನ್ ಮಾಡ್ಬೇಕು, ಮೊದಲ ಬಾರಿಗೆ ಒಪ್ಕೊಂಡು ಎಸ್ ನಾನು ಮಾಡಿ ತಪ್ಪೇ, ಐ ರಿಯಲೈಸ್ ಮೈ ಮಿಸ್ಟೇಕ್, ಐ ವಾಂಟ್ ಟು ಚೇಂಜ್ ಮೈ ಸೆಲ್ಫ್ ಅಂತ ಹೇಳಿದ್ರೆ ಅವ್ರಿಗೆ ಒಳ್ಳೆ ಸ್ಥಾನ. ಅಂದ್ರೆ ಬೇರೆ ಇರೋದಕ್ಕೆ ಸರಿ ವಿರುದ್ಧ ಇದೆ. ಯಾಕೆಂದ್ರೆ ಈ ತಪ್ಪು ನಮ್ಮ ಕಂಡುಕೊಳ್ಳೋದು ಮೊದಲ ಹೆಜ್ಜೆ ಅಂತ ಹೇಳಿ. ಈ ಕೆಲವು ಟೀಚರ್ಸ್ ಗೊತ್ತಿಲ್ಲದವ್ರೆ ಮಕ್ಕಳು ತಪ್ಪು ಹೌದು ಸರ್ ತಪ್ಪಾಯ್ತು ಸರ್, ತಪ್ಪಾಯ್ತು ಯಾಕೆ ಕ್ಷಮೆಗಳು, ಒಂದು ಪೆಟ್ಟು ಜಾಸ್ತಿ ಯಾಕೆ, ಇವೆಂಥದ್ದು ತಪ್ಪಾಯ್ತು ಅಂತ ಹೇಳಿದ್ರೆ ಹಿಪೋಕ್ರಸಿ. ದಯವಿಟ್ಟು ಹಾಗೆ ಮಾಡಬೇಡಿ. ಇಲ್ಲಿ ನಮ್ಮ ಫಿಲಾಸಫಿ ಆಗಿದೆ, ಯಾಕೆ ತಾನು ತಪ್ಪೊಂದು ಕಂಡುಕೊಳ್ಳೋದು ಮೊದಲ ಕೆಲಸ ಅಂತ. ಅದು ದಯವಿಟ್ಟು ಒಬ್ಬ ತಪ್ಪಾಯ್ತು ಅಂತ ಹೇಳಿದ್ರೆ ಅವನು ಮತ್ತೆ ಪುನಃ ಶಿಕ್ಷೆ ಕೊಡ್ಲಿಕ್ಕೆ ಹೋಗ್ಬೇಡಿ. ಅವ ತಪ್ಪಾಯ್ತು ಅಂತ ಹೇಳಿ ಕ್ಷಮೆ ಕೇಳೋದಂತಲ್ಲ, ಅದು ಅವನ ಇಡೀ ಪರಿವರ್ತನೆ ಮೊದಲ ಬಿಂದು ಅಲ್ಲಿದೆ. ಅದಕ್ಕೆ ನಾನು ಹೇಳೋದು ಅವರು ಅದನ್ನ ದಯವಿಟ್ಟು ಅದನ್ನು ಹಾಸ್ಯ ಮಾಡಬೇಡಿ. ತಪ್ಪಾಯ್ತು ಅಂತ ಹೇಳಿದ್ರೆ ಹಾಸ್ಯ ಮಾಡಿ, ಸ್ವಲ್ಪ ಹಿಪೋಕ್ರಸಿ ಇದ್ದು ಇರ್ಬೋದು ಅವನಿಗೆ ಮನಸ್ಸಿನಲ್ಲಿ, ಪರವಾಗಿಲ್ಲ. ಹಿಪೋಕ್ರಸಿ ಆದ್ರೂ ಇರಲಿ, ಹಿಪೋಕ್ರಸಿ ಇಲ್ಲಾದ್ರೂ ಹೇಳಿ ಅವ ತಪ್ಪಾಯ್ತು ಅಂತ ಹೇಳಿ. ಯಾರಿಗಾದ್ರೂ ಇವತ್ತು ಕಪಟ ನೋಡ, ಈ ಊರಲ್ಲಿ ಯಾರು ಕಪಟಕ್ಕಾಗಿ ನೋಡ ತಾನು ತಪ್ಪಾಯ್ತು ಯಾರು ಹೇಳೋಬ್ಬ ಮಗ ಬರ್ಲಿ, ಏನ್ ಮಾಡಿದ್ರೆ ಹೇಳೋದು, ಜೀವ ಕೊಯ್ದರೆ ಹೇಳೋದಿಲ್ಲ. ತಪ್ಪಾಯ್ತು ತಮಾಷೆಗೆ ಹೇಳಲಿಕ್ಕೂ ಆಗೋದಿಲ್ಲ ಜನಕ್ಕೆ. ಆದ್ರೆ ಈ ಒಂದು ಈ ಒಂದು ಅಭ್ಯಾಸ ಇವತ್ತು ಆಗಿಬಿಟ್ರೆ ಉಂಟಲ್ಲ, ಬಹಳ ದೊಡ್ಡ ಒಂದು ಪರಿವರ್ತನೆ ಆದಾಗ ಆಯ್ತು. ನಾನು ತಪ್ಪಾಗಿದೆ ಅಂತ ಕಂಡುಕೊಂಡು ಉಂಟಲ್ಲ, ಇಡೀ ಅವನ ಹೃದಯ ಪರಿವರ್ತನೆ ಮೊದಲ ಕಾರ್ಯ. ಅದಕ್ಕೆ ಇವತ್ತು ಪ್ರಾಧಾನ್ಯತೆ ಬೇರೆ. ಯಾವ ಇಡೀ ಸಂಸ್ಥೆಯ ಪ್ರಾರಂಭ ಅಲ್ಲಿಂದ ಆಗಿದೆ ಅಂತ ಹೇಳಿದ್ರೆ ತಪ್ಪ. ಏನು, ನಮ್ಮ ತಪ್ಪನ್ನು ಕಂಡುಕೊಂಡು ನಾವು ತಿದ್ದಬೇಕು ಅಂತ ಹೇಳೋದ್ರಿಂದ ಪ್ರಾರಂಭ. ಆದ್ರೆ ನಿಮ್ಮ ಈ ಜೀವನದಲ್ಲಿ, ನಿಮ್ಮ ಈ ಅಧ್ಯಾಪನ ವೃತ್ತಿಯಲ್ಲಿ ಇದಕ್ಕೆ ಬಹಳ ಆದ್ಯತೆ ಆ ವಿಷಯಕ್ಕೆ ಕೊಡಬೇಕಾದ ಅವಶ್ಯಕತೆ ಉಂಟು. ಏನು, ನಮ್ಮ ತಪ್ಪನ್ನು ನಾವು ಕಂಡುಕೊಂಡು ನಾವು ತಿದ್ದುಕೊಂಡು ಮೊದಲು ಅಲ್ಲಿಂದ ಪ್ರಾರಂಭ ಆಗಬೇಕು. ನೀವು ನಿಮ್ಮ ತಪ್ಪನ್ನು ಕಂಡುಕೊಂಡು ತಿದ್ದುವಂತ ಅಭ್ಯಾಸ ಮಾಡದ ವಿನಃ ನಿಮ್ಮ ವಿದ್ಯಾರ್ಥಿಗಳಲ್ಲಿ ಅಥವಾ ಇತರ ಕಾರ್ಯಕರ್ತರಲ್ಲಿ ಈ ತಪ್ಪನ್ನು ಕಂಡು ತಿದ್ದಲಿಕ್ಕೆ ನಿಮ್ಮಿಂದ ಆಗೋದಿಲ್ಲ, ಖಂಡಿತ ಆಗೋದಿಲ್ಲ. ಅಂದ್ರೆ ಮೊದಲು ನೀವು ಅಭ್ಯಾಸ ಮಾಡಿ, ಸಣ್ಣ ವಿಷಯದಲ್ಲಿ ಕೂಡ ಯಾರೇ ತೋರಿಸ್ಬೋದು ಆ ತಪ್ಪನ್ನು, ಅದನ್ನು ತಿಳ್ಕೊಂಡು ಬದಲಾವಣೆ ಮಾಡಿಕೊಂಡು ಕೆಲಸ ಮಾಡಿ. ಅದು ಇನ್ನೂ ನಾನು ಡೀಟೇಲ್ ಆಗಿ ಹೇಳ್ತೇನೆ ಇವತ್ತು ಹೊತ್ತಾಗಿ.